ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಚೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದಗಳಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ, ಜೊತೆಗೆ ಬಹಳ ವಿಶೇಷವಾಗಿ ಗಣಪತಿಯ ಆರಾಧನೆಯೂ ಕೂಡ ಹೌದು. ಹಾಗಾಗಿ ಗಣಪತಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆಲೋಚನೆಗಳಿರುತ್ತೆ. ಇದೆಲ್ಲದರ ಮಧ್ಯೆ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಹಗುರ. ಹಾಗಾಗಿ ಒಮ್ಮೆ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಜೊತೆಗೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಬೆಳೀತಾ ಇದ್ದಾರೆ ಅಂತಂದಮೇಲೆ ಕಾಲಿಡ್ತಕ್ಕಂಥವ್ರು ಸಹಜವೇ. ಅದರಲ್ಲೂ ಈ ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇದೀಗ ಮೈಸೂರಿನಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟಾಲನ್ನು ಕೂಡ ಹಾಕಿದ್ದಾರೆ. ಅದರಲ್ಲೂ ಬಹಳ ಅದ್ಭುತವಾಗಿರ್ತಕ್ಕಂಥ ಆಫರ್ನೊಂದಿಗೆ. ಗುರುಜಿರವರು ತಿಳಿಸಿದ ಹಾಗೆ ಕಾರ್ತಿಕ ಮಾಸ ಮುಗಿಯುವ ತನಕನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಆಫರ್ ನಡೀತಾ ಇರ್ತಕ್ಕಂಥದ್ದಿದೆ. ಮೈಸೂರು ಅರಮನೆ ಮೈದಾನ, ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಪ್ರದರ್ಶನ ಕೇಂದ್ರ, ಎಕ್ಸಿಬಿಷನ್ ಗ್ರೌಂಡ್ ಎಂಬತಕ್ಕಂಥದ್ದೇನಿದೆ, ಆ ಒಂದು ಜಾಗದಲ್ಲೂ ಕೂಡ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಕೂಡ ಹಾಕಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಆನ್ಲೈನಲ್ಲೂ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಹಳ್ಳಿಯ ಶುದ್ಧ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಶನೇಶ್ವರ ಮಹಾಯಾಗ ಇದೇ ಬರ್ತಕ್ಕಂಥ 30ನೇ ತಾರೀಕು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದೇ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಈಗಾಗಲೇ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಸಿದ್ಧತೆಗಳು ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಸಾಕಷ್ಟು ಪದಾರ್ಥಗಳು ಈಗಾಗಲೇ ಬಂದು ಸೇರ್ತಾ ಇರ್ತಕ್ಕಂಥದ್ದಿದೆ. ಯಾಗಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಾಗಿರ್ಬೋದು, ಇಲ್ಲಾಂತಂದರೆ ಅನ್ನದಾಸೋಕ್ಕೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು, ಈಗಾಗಲೇ ಎಲ್ಲದರ ಸಿದ್ಧತೆಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ದೇಣಿಗೆಯನ್ನು ನೀಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಇಲ್ಲ ಅಂತಂದರೆ ಆ ಹೋಮಕ್ಕೆ ಅನ್ನದಾಸೋಹಕ್ಕಾಗಿರ್ಬೋದು, ಅನ್ನಪ್ರಸಾದಕ್ಕಾಗಿರ್ಬೋದು, ಒಂದಿಷ್ಟು ದವಸ ಧಾನ್ಯದ ಸಹಾಯವನ್ನಾಗಿರ್ಬೋದು, ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಇಂತಹದ್ದೊಂದು ಧರ್ಮ ಕಾರ್ಯ ನಡಿಬೇಕಾದ್ರೆ ನಮ್ಮದೂ ಒಂದು ಕೈ ಇರಲಿ ಎಂಬತಕ್ಕಂಥ ಒಂದು ಆಸೆಯನ್ನು ಉಳ್ಳಂಥವ್ರು, ನಾವೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಬಹುದಪ್ಪ ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ಉಳ್ಳಂಥವ್ರು ಈ ಒಂದು ದೂರವಾಣಿ ಸಂಖ್ಯೆಗೆ
ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡೋದ್ರಿಂದ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು. ಇನ್ನು ಗುರುಜಿರವರು ನಮಗೊಂದು ವಿಚಾರವನ್ನು ತಿಳಿಸ್ತಾ ಇದ್ರು, ಏನಪ್ಪ ಅಂತಂದರೆ ಸೇವೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಮಗೆ ಬಹಳ ಮುಖ್ಯವಾಗಿ ಭಕ್ತಾದಿಗಳು ಮೊದಲು ಕಾರ್ಯಕ್ರಮಕ್ಕೆ ಭೇಟಿ ನೀಡಬೇಕು, ಅದರಲ್ಲೂ ವಾಲಂಟಿಯರ್ಸ್ನ ಅವಶ್ಯಕತೆ ಇದೆ. ಹಾಗಾಗಿ ಯಾರೆಲ್ಲ ಸೇವೆ ಮಾಡಬೇಕು ಎಂಬತಕ್ಕಂಥ ಒಂದು ಆಸೆ ಒಂದು ಕಡೆ ಇದೆ, ಶನೇಶ್ವರ ಮಹಾಯಾಗಕ್ಕೆ ನಾವು ಏನಾದರೂ ಒಂದು ಅಳಿಲು ಸೇವೆಯನ್ನು ಮಾಡಬೇಕೆಂಬತಕ್ಕಂಥ ಒಂದು ಮಹದಾಸೆ ಒಂದು ಕಡೆ ಇದೆ, ಆದರೆ ಕೈಯಲ್ಲಿ ಶಕ್ತಿ ಇರೋದಿಲ್ಲ ಅಂತಂದರೆ ಒಂದು ದೇಣಿಗೆನ ನೀಡಲಿಕ್ಕೋ, ದವಸ ಧಾನ್ಯವನ್ನು ನೀಡಲಿಕ್ಕೋ, ಇಲ್ಲ ಅಂತಂದರೆ ಒಂದಿಷ್ಟು ಹಣ ಸಹಾಯವನ್ನು ಮಾಡಲಿಕ್ಕೋ, ಏನಕ್ಕಾದ್ರೂ ಕೂಡ ಒಂದು ಸ್ವಲ್ಪ ಶಕ್ತಿ ಕಡಿಮೆ, ಆದರೆ ಒಂದು ಸೇವೆ ಮಾಡಬೇಕನ್ನೋ ಒಂದು ಆಸೆ. ಅದಕ್ಕೋಸ್ಕರ ವಾಲಂಟಿಯರ್ಸ್ ಆಗಿ ಕೂಡ ತಾವು ಸೇವೆಯನ್ನು ಸಲ್ಲಿಸ್ಬೋದು. ತಾವು ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ಮೊದಲು ಅದೇ ಮುಖ್ಯ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಶನಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳೇಬೇಕು. ಹಾಗಾಗಿ ಇಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭೇಟಿ ನೀಡಬೇಕು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ನಾನು ತಿಳಿಸ್ತಾ ಇದ್ದೇನೆ, ಈಗಾಗಲೇ ಟಿವಿಯ ಪರದೆಯ ಸ್ಕ್ರೀನ್ ಮೇಲೂ ಕೂಡ ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ತಾವು ಫೋಟೋ ತೆಗೆದಿಟ್ಕೊಳ್ಳಿ. 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. 9980520171. ಈ ಒಂದು ದೂರವಾಣಿ ಸಂಖ್ಯೆಗೂ ಕೂಡ ತಾವು ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡೋದ್ರಿಂದ ಶನೇಶ್ವರ ಮಹಾಯಾಗದ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನೆರವೇರಿದೆ. ಇನ್ನು ಇದೇ ಬರ್ತಕ್ಕಂಥ 23ನೇ ತಾರೀಕು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ಕೂಡ ಗುರುಜಿರವರ ಸಾರಥ್ಯದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. 23ನೇ ತಾರೀಕು 23/11/2024 ಶನಿವಾರ ಬೆಳಗ್ಗೆ 9 ಗಂಟೆಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಸ್ಥಳ ಬಂದು ಶ್ರೀಮದ್ ಅಭಿನವ ರೇಣುಕಾ ಮಂದಿರ PB ರಸ್ತೆಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಅಲ್ಲಿ ಬಹಳ ವಿಶೇಷವಾಗಿ ಗುರುಜಿರವರ ಸಾರಥ್ಯದಲ್ಲಿ ಗಣಹೋಮ ನೆರವೇರ್ತಾ ಇದೆ, ಧನ್ವಂತರಿ ಹೋಮ ನೆರವೇರ್ತಾ ಇದೆ, ಮಹಾಮೃತ್ಯುಂಜಯ ಯಾಗ ನೆರವೇರ್ತಾ ಇರತಕ್ಕಂಥದ್ದಿದೆ ಮತ್ತು ರಾಜ್ಯ ಮಟ್ಟದ ಕನ್ನಡ ನುಡಿನಮನ ಕಾರ್ಯಕ್ರಮ ಹಾಗೂ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು. ಇಲ್ಲಿ 3 ಸಂಖ್ಯೆಯನ್ನು ನಾನು ತಿಳಿಸ್ತಾ ಇದ್ದೀನಿ. 3 ವಿಧವಾಗಿರ್ತಕ್ಕಂಥ ದೂರವಾಣಿ ಸಂಖ್ಯೆ ಇದೆ. 3 ವಿಧವಾಗಿರ್ತಕ್ಕಂಥ ದೂರವಾಣಿ ಸಂಖ್ಯೆಗೂ ಕೂಡ ತಾವು ಕರೆಯನ್ನು ಮಾಡ್ಬೋದು, ಮಾಹಿತಿಯನ್ನು ತಿಳ್ಕೊಬೋದು. ಮೊದಲನೇದಾಗಿ 8095644007. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8095644007. ಮತ್ತೊಂದು ದೂರವಾಣಿ ಸಂಖ್ಯೆ 9844572898. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9844572898. ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ ಇದೇ ಕಾರ್ಯಕ್ರಮದ ಕುರಿತಾಗಿ, ಅದನ್ನು ಕೂಡ ನಾನು ತಿಳಿಸ್ತಾ ಇದ್ದೇನೆ, 9484822909. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9484822909. ಏನು ಗುರುಗಳೇ, ಈ ಬಾರಿ 3 ದೂರವಾಣಿ ಸಂಖ್ಯೆಯನ್ನು ತಿಳಿಸಿದ್ದೀರಿ ಅಂತ ತಾವೆಲ್ಲರೂ ಕೂಡ ಕೇಳ್ಬೋದು. ಯಾಕೆ ಅಂತಂದರೆ, ಒಬ್ಬರು ಕರೆಗೆ ಮಾಡಿದ್ರೆ ಮತ್ತೊಬ್ಬರು ಅದೇ ಸಮಯಕ್ಕೆ ಕರೆ ಮಾಡಿದಾಗ ಬ್ಯುಸಿ ಬರಬಾರ್ದಲ್ವ, ಅವರಿಗೆ ಆ ಸಮಯದಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗಬೇಕಲ್ವ. ಹಾಗಾಗಿ 3 ದೂರವಾಣಿ ಸಂಖ್ಯೆಯನ್ನು ತಿಳಿಸಿರ್ತಕ್ಕಂಥದ್ದಿದೆ. 3 ದೂರವಾಣಿ ಸಂಖ್ಯೆಗೂ ಕೂಡ ತಾವು ಕರೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಶನೇಶ್ವರ ಮಹಾಯಾಗದ ಬಗ್ಗೆ ಆಗಲಿ, ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ಆಗಲಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನ ಸಂಕಷ್ಟಹರ ಚತುರ್ಥಿ, ಜೊತೆಗೆ ಮಂಗಳವಾರ. ಒಂದು ಕಡೆ ಶಕ್ತಿ ದೇವತೆಯ ಆರಾಧನೆ, ಮತ್ತೊಂದು ಕಡೆ ಶಕ್ತಿ ಗಣಪತಿಯ ಆರಾಧನೆ. ಏನೊಂದು ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದರೆ ಗಣಪನ ಆರಾಧನೆಯನ್ನು ಮಾಡಲೇಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಧೈರ್ಯ, ಸ್ಥೈರ್ಯ ಮತ್ತು ತಾಯಿ ಕೃಪಾಶೀರ್ವಾದ ಬೇಕು ಅಂತಂದರೆ ಶಕ್ತಿ ದೇವತೆಯ ಆರಾಧನೆಯನ್ನು ಕೂಡ ಮಾಡಬೇಕು.
ಹಾಗಾಗಿ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಸದಾಕಾಲ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ ವೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಗಿರಿಜಾಶಂಕರರ ಆರಾಧನಾ ಮಹೋತ್ಸವ ಈ ಕಾರ್ತೀಕ ಮಾಸದಲ್ಲಿ ಹಚ್ಚುವಂಥ ದೀಪ, ಶಿವಾರಾಧನೆ, ಶಿವಕೇಶವರ ಆರಾಧನೆ, ಅದರಲ್ಲೂ ಈ ಮಾಸದಲ್ಲಿ ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿ, ಶಿವನ ಪೂಜೆಗೂ ದೇವಿಯ ಪೂಜೆಗೂ ಹಾಗೂ ಮಹಾವಿಷ್ಣುವಿನ ಪೂಜೆಗೂ ಮುನ್ನ ಗಣಪನ ಆರಾಧನೆ ಮಹತ್ತರವಾಗಿರ್ತಕ್ಕಂಥದ್ದು. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭವಶ್ರಮಸ್ತಭಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸಿದ್ಧಿವಿನಾಯಕನ ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ಗಣಪತಿಯ ಆರಾಧನೆ, ಗಣಪನ ಅನುಗ್ರಹ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನೋಕಾಮನೆಗಳ ಸಿದ್ಧಿಗಾಗಿ ತನ್ನ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಅಲ್ಲಿ ಗಣಪನ ಆರಾಧನೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಎಲ್ಲೆಲ್ಲಿ ಗಣಪನ ಅನುಗ್ರಹ ಬೇಕಾಗಿದೆಯೋ, ಎಲ್ಲೆಲ್ಲಿ ಗಣಪನ ಆಶೀರ್ವಾದಕ್ಕಾಗಿ ಹಂಬಲಿಸ್ತಕ್ಕಂಥವರಿದ್ದಾರೋ ತಮ್ಮೆಲ್ಲರಿಗೂ ಒಳಿತನ್ನು ಕಂಡುಕೊಳ್ಳಬಹುದು. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಶುಭ ಮಂಗಳವಾರ ಅಂಗಾರಕ ಚತುರ್ಥಿ. ಇವತ್ತು ಮಹಾಗಣಪತಿಯ ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ ಎಲ್ಲರ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಕೃಷ್ಣ ಪಕ್ಷಕ್ಕೆ ಬಂದಾಯಿತು. ಶುಕ್ಲ ಪಕ್ಷದ 15 ದಿನ, ಅದಾದ ನಂತರ ಬರ್ತಕ್ಕಂಥ ಕೃಷ್ಣ ಪಕ್ಷದ 15 ದಿನ, ಈಗಾಗಲೇ 1-2-3 ದಿನಗಳು ಕಳೀತಾ ಬಂದಿದೆ. ಇನ್ನು ಉಳಿದಂಥ ದಿನಗಳಲ್ಲಿ ದೀಪವನ್ನು ಹಚ್ಚಿ ಕರ್ಮವನ್ನು ಕಳ್ಕೊಳ್ಬೇಕು. ಈ ಒಂದು ಕಾರ್ತೀಕ ಮಾಸದ ಈ ವಿಶೇಷವಾಗಿರ್ತಕ್ಕಂಥ ಕಾರ್ತೀಕ ದೀಪೋತ್ಸವಗಳನ್ನು ರಾಜ್ಯದ ದೇಶದ ಸಾಕಷ್ಟು ಮೂಲೆಗಳಲ್ಲೂ ಸಹಿತ ಎಲ್ಲೇ ಶಿವಾಲಯ ಇರಲಿ, ಎಲ್ಲೇ ಕೇಶವನ ಆಲಯ ಇರಲಿ, ಶಿವಕೇಶವರ ಆರಾಧನೆ ಮಾಡುವಂಥ ಕಾರ್ತೀಕ ಮಾಸದ ಈ ಶುಭ ದಿನ, ಅದರಲ್ಲೂ ಸಂಕಷ್ಟರ ಮಹಾಗಣಪತಿ ಬಂದಾಗ ಗಣಪತಿಗೂ ವಿಶೇಷವಾಗಿರ್ತಕ್ಕಂಥ ದೀಪೋತ್ಸವವನ್ನು ಮಾಡತಕ್ಕಂಥ ಸಾಕಷ್ಟು ಆಲಯಗಳಿದೆ. ಇವತ್ತು ಸ್ವಾಮಿಗೆ ನೈವೇದ್ಯಕ್ಕಾಗಿ ಕಡಲೆಕಾಳು, ಬೆಲ್ಲ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕಬ್ಬು, ಕಬ್ಬಿನ ಹಾಲು, ಜೇನುತುಪ್ಪ, ಕಡುಬು, ಮೋದಕ ಇದೆಲ್ಲದರ ಜೊತೆಗೆ ಇವತ್ತು ಹೋಮವನ್ನು ಮಾಡತಕ್ಕಂಥದ್ದು, ಮಹಾಯಜ್ಞವನ್ನು ಆಚರಣೆ ಮಾಡತಕ್ಕಂಥದ್ದು. ನೀವು ಪೂಜಾ ಅನುಷ್ಠಾನಗಳನ್ನು ಎಷ್ಟೇ ಶಾಸ್ತ್ರಬದ್ಧವಾದಂಥ ಪೂಜಾ ಅನುಷ್ಠಾನವನ್ನು ನಾನಾ ಪುಷ್ಪಗಳಿಂದ ನಾನಾ ಪತ್ರೆಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೂ ಅದೆಲ್ಲದಕ್ಕೂ ಸಹಿತ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅದೆಲ್ಲವನ್ನು ಮೀರಿ ನೋಡ್ಬೋದಾದರೆ ಹೋಮ ಹವನಗಳಲ್ಲಿ ಇವತ್ತು ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಮಹಾಗಣಪತಿಯ ಮೋದಕ ಹೋಮ ಆಗಿರಲಿ ಅಥವಾ ಸ್ವಾಮಿಯ ಪಂಚಕಜ್ಜಾಯದ ಹೋಮ ಆಗಿರಲಿ, ಅದರಲ್ಲೂ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯಗಳಿದೆಯಲ್ಲ, ಆಯಾ ಸಾನ್ನಿಧ್ಯಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾದಂತಹ ಅನುಗ್ರಹ ನಡೆಯುತ್ತೆ. ಇಡಗುಂಜಿಯಲ್ಲಿರ್ತಕ್ಕಂತಹ ಗಣಪ, ಜೊತೆಗೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಗಣಪ, ಒಂದಷ್ಟು ಮಂಗಳೂರಿನ ಭಾಗದಲ್ಲಿರ್ತಕ್ಕಂಥ ಗಣಪಗಳು, ಹೀಗೆ ಎಲ್ಲೆಲ್ಲಿ ಗಣಪನ ಸಾನ್ನಿಧ್ಯಗಳಂತ ಇದೆಯಲ್ಲ, ಆ ಸಾನ್ನಿಧ್ಯಗಳಲ್ಲಂತೂ ಬಹಳ ಅರ್ಥಪೂರ್ಣವಾದಂತಹ ಅನುಷ್ಠಾನ ಇವತ್ತು ನಡೆಯುತ್ತೆ. ಹಾಗಾಗಿ ಇವತ್ತಿನ ದಿವಸ ಮಂಗಳವಾರ ಬಂದಿದ್ದರಿಂದ ಯಾರೆಲ್ಲ ವಿವಾಹಕ್ಕಾಗಿ ಸಮಸ್ಯೆ ಪಡ್ತಿದ್ದೀರೋ, ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆಗದಿರೋ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು,
20 ವರ್ಷ ಆಯಿತು, 28 ವರ್ಷ ಆಯಿತು, 30 ವರ್ಷ ಆಯಿತು, 35 ವರ್ಷ ಆಯಿತು, 40ಕ್ಕೆ ದಾಟ್ತಾ ಬರ್ತಾ ಇದೆ, ಇನ್ನೂ ವಿವಾಹ ಸೆಟ್ ಆಗಿಲ್ಲ. ಅಂಗಾರಕ ದೋಷ ಇದೆ, ಕುಜದೋಷ ಇದೆ, ಅಥವಾ ಇನ್ಯಾವುದೋ ಒಂದು ದೋಷ ನಮ್ಮನ್ನು ಬಾಧಿಸ್ತಾ ಇದೆ. ನಮ್ಮಲ್ಲಿ ರೂಪ ಲಾವಣ್ಯ ಇದೆ, ಸೌಂದರ್ಯ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವಿದ್ಯೆ ಅಪಾರವಾದಂಥ ವಿದ್ಯೆ ಜ್ಞಾನ ಇದೆ, ಒಳ್ಳೆಯ ಉದ್ಯೋಗದಲ್ಲಿ ನಾವಿದ್ದೇವೆ, ಒಂದು ಒಳ್ಳೆಯ ಗಂಡು ಸಿಗ್ತಿಲ್ಲ, ಒಂದು ಒಳ್ಳೆಯ ಹೆಣ್ಣು ಸಿಗ್ತಿಲ್ಲ. ಇಂತಹ ಧ್ವನಿ ಸಾಕಷ್ಟು ಇದೆ. ಆದರೆ ಇಂತಹವರಿಗೆ ಹೇಳಿ ಮಾಡಿದಂತಹ ದಿನವೇ ಈ ಅಂಗಾರಕ ಚತುರ್ಥಿ. ಅದರಲ್ಲೂ ಮಂಗಳವಾರ ಸಂಕಷ್ಟರ ಮಹಾ ಬಂದಾಗ ಮಂಗಳವಾರ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೋ ಅವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಅನುಗ್ರಹಿಸುವಂಥ ಶಕ್ತಿ ಗಣಪನಿಗಲ್ದಿರ ಮತ್ತು ಯಾರಿಗೂ ಇಲ್ಲ. ಗಣಪರಿಗೆ ವಿಶೇಷವಾಗಿ 21 ಅಥವಾ 108 ಗರಿಕೆಗಳನ್ನು ತಂದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತಾವೇ ತಮ್ಮ ಸ್ವಾಸ್ಥ್ಯದಿಂದ ಗಂಧವನ್ನು ತೆಗೆದು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಅಥವಾ ರಕ್ತಚಂದನವನ್ನು ಮಿಶ್ರಣ ಮಾಡಿ ಕೆಂಪು ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅರ್ಥಪೂರ್ಣವಾದಂತಹ ವಿಶೇಷವಾಗಿರ್ತಕ್ಕಂಥ ಗಣಪನ ಅನುಗ್ರಹ ಈ ಶುಭ ದಿನ ಇದೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಗಿಂದಾಗಲೇ ಬರುವಂತಹ ಯಾವುದೇ ದೇವತಾ ಕಾರ್ಯಗಳಾಗಿದ್ದರೂ, ಯಾವುದೇ ಪೂಜಾ ಅನುಷ್ಠಾನಗಳಾದರೂ ಕನಿಷ್ಠ ಪಕ್ಷ ಶಾಸ್ತ್ರಬದ್ಧವಾಗಿ ಚಿಕ್ಕದಾಗಿ ಚುಟುಕಾಗಿ ಮಾಡುವಂಥ ಒಂದು ಪ್ರಯೋಗವನ್ನು, ಒಂದು ಅನುಷ್ಠಾನವನ್ನು ನಾವಿಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತಿನ ಸಂಕಷ್ಟರ ಮಹಾಗಣಪತಿಯನ್ನು ಸಹಿತ ಮಂಗಳವಾರದ ಈ ಶುಭ ದಿನ ಸಂಕಷ್ಟರ ಮಹಾಗಣಪತಿಯನ್ನು ಆಚರಣೆ ಮಾಡಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅನುಗ್ರಹಕ್ಕೂ ಹಾಗೂ ಗಣಪನ ಅನುಗ್ರಹಕ್ಕೂ ಸಹಿತ ನೀವೆಲ್ಲರೂ ಪಾತ್ರರಾಗೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನಿಮ್ಮ ಮನೆಗಳ ಸಮೀಪದಲ್ಲಿ ಬಿಳಿ ಎಕ್ಕದ ಗಿಡ ಅಥವಾ ಗಣಪನ ದೇವಸ್ಥಾನ ಇದ್ದರೆ ಸ್ವಾಮಿನ ದರ್ಶನ ಮಾಡಿ ಬನ್ನಿ. ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮದ ಕೇಂದ್ರಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯ, ದೇವರ ಸಾನ್ನಿಧ್ಯ, ಅಲ್ಲೂ ನಿತ್ಯೋತ್ಸವವಾಗಿ ನಡೀತಕ್ಕಂಥ ಪೂಜಾ ಸಾನ್ನಿಧ್ಯಗಳು, ಇಂತಹ ಕಡೆ ಇರತಕ್ಕಂಥ ಶಕ್ತಿ ಅದು ಅಪಾರ. ಅಲ್ಲಿ ಹೋಗಬೇಕು, ಭಗವಂತನ ದರ್ಶನ ಮಾಡಬೇಕು, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಮಹಾಗಣಾಧಿಪತಿಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನವೋ ರಾತಪದಯೇ ನವೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶುಸ್ತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪನ್ನೇ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸಬೇಕಾಗಿದೆ ಇವತ್ತು. ಯಾಕೆಂದರೆ ಮುಂಬರ್ತಕ್ಕಂತಹ ದಿನಗಳು ತುಂಬ ಸಮೀಪ ಆಗ್ತಾ ಇದೆ. ದಿನ ಒಂದೊಂದು ಉರುಳ್ತಾ ಇದ್ದ ಹಾಗೂ ಜವಾಬ್ದಾರಿ ಕಾಯಕ ಸಾಕಷ್ಟು ಹೆಗಲ ಮೇಲಿದೆಯಲ್ಲಪ್ಪ ಅನಿಸುತ್ತೆ. ಹಿಂದೆ ಮಾಡಿದಂತಹ 2 ಬಾರಿ ಶನೈಶ್ಚರನ ಅನುಷ್ಠಾನ, ಕಳೆದ 2 ಸತಿ ನಾವು ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿದ್ವಿ. 2 ಸತಿ ಆರಾಧನೆ ಮಾಡಿ 2 ಸತಿ ಮಹಾಯಜ್ಞವನ್ನು ಮಾಡಿದಾಗಲೂ ಇಷ್ಟು ಭಯ ಅನ್ನಿಸ್ತಿಲ್ಲ. ಆದರೆ ಈ ಬಾರಿ ಶನೈಶ್ಚರ ಮಹಾಯಾಗವನ್ನು ಕಾರ್ಯಕ್ರಮ ನೋಡ್ತಾ ಇದ್ದರೆ, ಕಾರ್ಯಕ್ರಮದ ರೂಪುರೇಷೆಗಳನ್ನು ತೆದ್ದುತ್ತಾ ಇದ್ದರೆ ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು, ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಒಂದು ಕಡೆ ಭಯ ಅನಿಸುತ್ತೆ. ಯಾಕೆಂದರೆ ಮೌಲ್ಯಗಳ ಬೆಲೆ ಅಷ್ಟು ಗಗನಕ್ಕೇರಿದೆ. ಸಾಕಷ್ಟು ಮೌಲ್ಯಗಳ ಬೆಲೆ ಗಗನಕ್ಕೇರೋದ್ರಿಂದ ವ್ಯವಸ್ಥೆ ಏನಪ್ಪ ಹೀಗಾಯ್ತಲ್ಲ ಅನಿಸುತ್ತೆ. ಆದರೆ ಒಂದು ಸತ್ಯಾಂಶ ನಾನು ಹೇಳ್ತೇನೆ, ವ್ಯವಸ್ಥೆ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಉದ್ದೇಶ ಇರೋದಿಷ್ಟೇ. ನಮಗೆ ಬಂದಾಗ ಒಳ್ಳೆ ಸೋಫಾ ಸೆಟ್ಟು ಅಥವಾ ಒಂದು ತುಂಬ ಹೈಯರ್ ಎಂಡಲ್ಲಿ ನಾವು ಫೀಲ್ ಮಾಡಿಕೊಂಡು ಅನುಷ್ಠಾನಕ್ಕೆ ಬಂದು ಕೂತ್ಕೊಳ್ಳೋದು ಅಲ್ಲ. ನಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಶನಿ ದಶೆಯಿಂದ ನರಳುತ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ, ಅವರ ಕಷ್ಟ ಕಾರ್ಪಣ್ಯ ದೂರ ಆಗಲಿಕ್ಕೆ ಭಗವಂತ ಎಲ್ಲವನ್ನೂ ಕೊಟ್ಟು ಸಭೆ ಸಮಾರಂಭಕ್ಕೆ ಹೊರಟಾಗ ಅಥವಾ ದೇವ್ರ ಪಾಕೆಟಲ್ಲಿ ಬೇಕಾದಷ್ಟು ಹಣ ಇಟ್ಟಿದ್ರು ಹೊಟ್ಟೆ ಅನ್ನ ಇಲ್ದಿರ, ಕಾಲಿಗೆ ಚಪ್ಪಲಿ ಇಲ್ದಿರ, ಹಾಕಿರೋ ಬಟ್ಟೆಯನ್ನು ಹರಿದು ಅದರಲ್ಲೂ ಒಂಥರ ಅವಮರ್ಯಾದೆ ಆಗೋ ಥರ, ಮರ್ಯಾದೆ ಹೋಗೋ ಥರ
ಇದೆಲ್ಲವೂ ಈ ಪೀರಿಯಡಲ್ಲೇ ನಡೆದು ಹೋಗುತ್ತೆ. ಅಂದರೆ ಎಲ್ಲವನ್ನೂ ಕೊಟ್ಟಿದ್ದರೂ ಏನೂ ಇಲ್ಲ ಅಂತಕ್ಕಂಥದ್ದು, ಬೇಕಾದಷ್ಟು ಸಿರಿ ಸಂಪತ್ತಿದ್ದರೂ ನಿರ್ಗತಿಕನಾಗಿರ್ತಕ್ಕಂಥದ್ದು. ನನಗನ್ಸುತ್ತೆ ಈ ಯಾಗದ ಪೂರ್ವಭಾವಿಯಾಗಿ ಏನೆಲ್ಲ ಮಾಡಬೇಕು ಅನ್ನೋ ಚಿಂತನೆಗಳಿಂದ ದಿನಂಪ್ರತಿ ನಾವು ಸಾಕಷ್ಟು ಇದರ ಬಗ್ಗೆ ಮಾತಾಡ್ತಾನೆ ಹೋಗ್ತಿದ್ದೀವಿ. ಆದರೆ ಯಾಗ ನಡೀತಕ್ಕಂಥದ್ದು 100ಕ್ಕೆ 100 ಶತಸಿದ್ಧ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಗಕ್ಕಾಗಿ ಏನು ಬೇಕೋ ಅದರಂತೂ ಒಂದು ಚಾಚೂ ತಪ್ಪದಿರ ಯಾಗಕ್ಕೆ ಮತ್ತು ಭಗವಂತನ ವಿಶೇಷವಾದ ಅನುಷ್ಠಾನಕ್ಕೆ ಸ್ವಲ್ಪವೂ ಲೋಪವಿಲ್ಲದಂತೆ ಪೂಜಾನುಷ್ಠಾನ ವ್ಯವಸ್ಥೆ ಆಗೋಗುತ್ತೆ. ಇನ್ನು ಬರ್ತಕ್ಕಂತಹ ಭಕ್ತರಿಗೆ ಅನ್ನದಾಸೋಹ ಅನ್ನಪ್ರಸಾದಕ್ಕೆ ಲೋಪ ಇಲ್ಲದಂತಾಗುತ್ತೆ. ಆದರೆ ಇಲ್ಲಿ ಒಂದು ಆಲೋಚನೆ ಏನಾಗ್ತಾ ಇದೆ, ಈ ಹೆಚ್ಚಿನ ಶಾಮ್ಯಾನನು ಅಥವಾ ನೆರಳಿನ ಸೂರು ಮತ್ತು ಕೂತ್ಕೊಳ್ಳುವ ಸ್ಥಳಕ್ಕೆ ಬೇಕಾದಂತಹ ಆಸನಗಳು ಇದು ಒದಗಿಸೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಆದರೂ ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ. ಆದರೆ ಎಲ್ಲರ ಸಹಕಾರ ಬೇಕಾಗಿದೆ. ತುಂಬ ದೊಡ್ಡ ಹಂತದ ಕಾರ್ಯಕ್ರಮ. ಈ ಹಿಂದೆ ಸಾಲಿಗ್ರಾಮ ತಂದಾಗ ಸಾಲಿಗ್ರಾಮ ಬಂದ ಆ 11 ದಿನದ ಜಾತ್ರಾ ಮಹೋತ್ಸವ ಥರ ಆಯ್ತಲ್ಲ. ಇನ್ನೂ ಆಗ ದೇವಸ್ಥಾನ ಇರಲಿಲ್ಲ, ಬರೀ ಸಾಲಿಗ್ರಾಮ ಬಂದದ್ದಷ್ಟೇ. ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಬಂದಂತಹ ಭಕ್ತ ಶಿರೋಮಣಿಗಳು, ಭಕ್ತರು ಯಥೇಚ್ಛವಾದಂಥ ಭಕ್ತರು. ಆಗ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಕೈ ಹಿಡಿದಿದ್ದು ಎಷ್ಟೋ ಜನ ಭಕ್ತರು ಅನ್ನದಾಸೋಹಕ್ಕಾಗಿ ತಂದಂಥ ಪದಾರ್ಥಗಳು, ತರಕಾರಿ, ಎಷ್ಟೋ ಜನ ಕಾಯಿ, ಇಂತಹದ್ದನ್ನು ತಂದು ಅಷ್ಟು ಜನಕ್ಕೂ ಅನ್ನದಾಸೋಹಕ್ಕೆ ಯಥೇಚ್ಛವಾದ ಸಂತೃಪ್ತಿ ಆಯಿತು, ಒಂದು ಆನಂದದಿಂದ ಸೇವೆ ನಡೀತು. ಆದರೆ ಶನೈಶ್ಚರ ಮಹಾಯಾಗದಲ್ಲಿ ಅನ್ನಕ್ಕೆ ಕೊರತೆ ಆಗುವುದಿಲ್ಲ. ಕಳೆದ 2 ಬಾರಿ ಮಾಡಿದಾಗಲೂ ಯಜ್ಞದಲ್ಲಿ ತೃಪ್ತಿಯಾದಂಥ ರೀತಿಯ ಅನ್ನದಾಸೋಹ ಆಗಿದೆ. ಆದರೆ ವ್ಯವಸ್ಥೆಗಳಲ್ಲಿ ಈ ಕೂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಆಸನ ಆಗಿರಲಿ, ಅಥವಾ ಸ್ವಲ್ಪ ಶಾಮಿಯಾನನೋ, ಅಥವಾ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯೋ, ಮತ್ತು ಸೌಂಡ್ ಸಿಸ್ಟಮ್ಮು. ಮೊನ್ನೆ ಒಬ್ಬ ಪುಣ್ಯಾತ್ಮ ಬಂದಿದ್ದ, ಆತ ಸೌಂಡ್ ಸಿಸ್ಟಮ್ಮು, ಶಾಮಿಯಾನ, ಅಂದರೆ ಈಗ ಕೆನೋಪಿ ಏನೋ ಬಂದಿದೆ, ಈ ತರಹ ಒಂದು ಹೊಸ ಇದು ಆವಿಷ್ಕಾರ. ಇನ್ನು ಶಾಮಿಯಾನಗಳಂತೂ ಎಲ್ಲ ಮರೆಮಾಚಿಬಿಟ್ಟಿದೆ, ಮುಗಿದು ಹೋಯ್ತು. ಈಗೆಲ್ಲ ಕೆನೋಪಿ ಅಂತಕ್ಕಂಥ ದೊಡ್ಡ ದೊಡ್ಡ ಫೀಲ್ಡಲ್ಲಿ ಹಾಕುವಂಥದ್ದು. ಅದ್ರ ಜೊತೆ ಆಸನ, ಚೇರು, ಒಂದು ಟೇಬಲ್ಲು, ಅದಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು ಸ್ಟೇಜು. ಇದೆಲ್ಲ ನೋಡಿದ್ರೆ ಅವರು ಕೊಟ್ಟಂಥ ಆ ಬಿಲ್ ಇದೆಯಲ್ಲ, ಆ ಬಿಲ್ಲು ಅಬ್ಬಬ್ಬ, ಅದು ಆನಂದವೇ ಬೇರೆ. ಅದನ್ನು ಹೇಳಲಿಕ್ಕೂ ಕಷ್ಟ, ನೋಡಲಿಕ್ಕೆ ಇನ್ನೂ ಕಷ್ಟ. ಆದರೆ ಯಾಗ ಆಗೋದು ಯಾಕೆ? ನಾನು ಆ ಕ್ಷಣ ತೀರ್ಮಾನ ಮಾಡಿದ್ದು ಒಂದೇನಾಯಿತು ಅಂದರೆ, ಇದೆಲ್ಲವನ್ನು ಮಾಡಿದರೆ ಯಾಗನ? ಋಷಿಮುನಿಗಳ ಕಾಲದಿಂದ ಕರ್ಮಗಳನ್ನು ಕಳ್ಕೊಳ್ಬೇಕಾದ್ರೆ ನಾವು ಸೂಪರಾಗಿ ಹೈಯರ್ ಎಂಡಾಗಿ ಇನ್ನೇನೋ ಮಾಡಿ ಹೋದರೆ ಅಲ್ಲಿ ಮಾತ್ರ ನಮ್ಮ ಕರ್ಮ ಕಳೆಯುತ್ತಾ? ಮಾಡದೆ ಕರ್ಮ ಕಳ್ಕೊಳ್ಳಿಕ್ಕೆ, ಅದರಲ್ಲೂ ಇರ್ತಕ್ಕಂಥ ಭಗವಂತನ ಆ ದೃಷ್ಟಿಕೋನದಲ್ಲಿ ಬರುವಂಥ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಎಲ್ಲಿ ಯಾವ ಮೂಲೆಯಲ್ಲಿ ಕೂತ್ರೇನು? ಮೊದಲನೇ ಸತಿ ಆಗ ನಾಯಿಂಡಳ್ಳಿ ಸಿಗ್ನಲಲ್ಲಿ ಇವತ್ತಿನ ನಂದಿ ಗ್ರೌಂಡ್ಸ್ ಹತ್ರ ಮಾಡಿದಾಗ ಬೆಟ್ಟವನ್ನು ಒಂದು ಸಮ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನೆಲ್ಲ ತೆಗೆದು, ಬಹುಶಃ ಆ ಯಜ್ಞಕ್ಕೆ ಬಂದ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿನ ಕಷ್ಟ ಹೇಗಿತ್ತು, ಹೇಗೆ ಅದನ್ನು ಸರಿಪಡಿಸಿದ್ದೀವಿ ಅಂತ. ಪಾಪ ಎಷ್ಟೋ ಜನ ಭಕ್ತರು ಕೂತಿದ್ರು. ಕೂತಿದ್ರೆ ಆ ಪ್ರಾಂತ್ಯದಲ್ಲಿ ತುಂಬ ಕಂಬಳಿ ಹುಳುಗಳ ಕಾಟ, ಒಂದೊಂದು ಹೆಬ್ಬೆಟ್ಟದಪ್ಪ ಕಂಬಳಿ ಹುಳ. ಪೂಜೆ ಮಾಡ್ತಿದ್ರೆ ತೊಡೆ ಮೇಲೆ ಒಂದು ಕಂಬಳಿ ಹುಳ ಕಾಣಿಸ್ತಂತೆ. ಆಗ ಹೇಳಿದಂಥ ಭಕ್ತರು, ಆದರೂ ಅವರು ಪೂಜೆಯನ್ನು ಬಿಡಲಿಲ್ಲ. ವಿಶೇಷವಾಗಿ ಶನೈಶ್ಚರರಿಗೆ ತೈಲಾಭಿಷೇಕ, ತಿಲಾಭಿಷೇಕ ಮತ್ತು ವಿಶೇಷವಾದಂತಹ ಆ ತೈಲದಿಂದ ಮತ್ತು ತಿಲದಿಂದ ಅರ್ಚನಾ ಸಂಕಲ್ಪಗಳನ್ನು ಮಾಡಿದ್ರು, ದೀಪವನ್ನು ನಡೆಸಿದ್ರು, ನಡೆದಂಥ ಯಜ್ಞವನ್ನು ಸಂತೃಪ್ತಿಯಾಗಿ ಕಣ್ತುಂಬಿಸ್ಕೊಂಡ್ರು. ಆಗ ವೃಶ್ಚಿಕಕ್ಕೆ 7:30 ನಡೀತಾ ಇತ್ತು. ಅದಾದ ನಂತರ ಮತ್ತೊಮ್ಮೆ ನಾವು ಆಶ್ರಮದಲ್ಲಿ ಮಾಡಿದ್ವಿ. ಆದರೆ ಆಶ್ರಮ ಇನ್ನು ಪ್ರಾರಂಭ ದಿನ. ಆಗ ನಡೆದಂಥ ಮಹಾಯಜ್ಞವೂ ಸಹಿತ ಅಷ್ಟೇ ಅತ್ಯುತ್ತಮವಾಗಿತ್ತು. ಆಗ ಕೋವಿಡ್ ಎಂಟ್ರಿ ಇತ್ತು, ಎಲ್ಲ ಕಡೆ ಲಾಕ್ಡೌನ್ ಅಂತ ಇತ್ತು. ಆಗಲೂ ಶನೈಶ್ಚರ ಯಾಗ ಬಹಳ ಸಂಪನ್ನವಾಗಿ ವಿಶೇಷವಾಗಿ ನಡೀತು. ಅದಾದಮೇಲೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಸತಿ ಮಾಡಿದ್ವಿ. RL ಜಾಲಪರ್ ಅವರ ಸಂಸ್ಥೆಯಲ್ಲಿ. ಹೌದು, ನಮ್ಮ H ನಾಗರಾಜರವರು. ಹೌದು, ಅವರು ಬಹಳ ಅದ್ಧೂರಿತವಾಗಿ ಈ ಕಾರ್ಯಕ್ರಮಕ್ಕೆ ಅಂದರೆ ಅದು ದೊಡ್ಡ ದೊಡ್ಡ ಕೈಗಳು. ಹೌದು. ನಾವೊಂದು ಕರೆ ಕೊಟ್ಟಾಗ, ಒಂದು ಮಾತು ಹೇಳಿದಾಗ, ನೀವು ನಮ್ಮ ಸಂಸ್ಥೆಯಲ್ಲಿ ಮಾಡಿ ಅಂಥೇಳಿ ನಾಗರಾಜ್ ಅವರು ಮುಂದೆ ನಿಂತು ಅದ್ಧೂರಿತವಾಗಿ ನಡೆಸ್ಕೊಟ್ರು. ಆದರೆ ಈಗ ಪುನಃ ಆಶ್ರಮದಲ್ಲಿ ಮಾಡ್ತಿದ್ದೀವಲ್ಲ, ಪುನಃ ನಡೀತಿರ್ತಕ್ಕಂಥ ಆಶ್ರಮದಲ್ಲಿ ನಡೆಯುವಂಥ ಈ ಮಹಾಯಜ್ಞಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂದರೆ ಯಜ್ಞ ಸಂಪನ್ನ ಆಗುತ್ತೆ. ವ್ಯವಸ್ಥೆಗಳಲ್ಲಿ ಎಲ್ಲೋ ಸ್ವಲ್ಪ ಮನಸ್ಸಿಗೆ ಅಷ್ಟು ತೃಪ್ತಿ ಅನಿಸ್ತಾ ಇಲ್ಲ ನನಗೆ.
ಯಾಕೆ ನಾ ಲೀಸ್ಟ್ಗಳು ನೋಡಿದ್ರೆ ಅಷ್ಟು ಭಯ ಇದೆ. ಆದರೆ ಯಜ್ಞ ತಪ್ಪಲ್ಲ, ಹೀಗೇ ಆಗಬೇಕು, ನನಗೆ ಇಂಥದೇ ಸ್ಥಳ ಬೇಕು ಅಂತಕ್ಕಂಥವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಯಜ್ಞಕ್ಕೆ ಬಂದರೆ ಮಾತ್ರ ಲೋಪವಿಲ್ಲದಂಥ ರೀತಿ ನೀವು ನಮ್ಮೊಂದಿಗೆ ಕೂತು ಜಪ ತಪ ಅನುಷ್ಠಾನವನ್ನು ಮಾಡಿ ನೀವು ಹೇಗಿರ್ತೀರೋ ಹಾಗೆ ಆನಂದ್ ಗುರೂಜಿಯವರು ಇರುವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದೇ ಬರ್ತಕ್ಕಂಥ ನವೆಂಬರ್ 30 ಶನೈಶ್ಚರ ಮಹಾಯಾಗ ಶ್ರೀ ಕ್ಷೇತ್ರ ತಿರುನೆಲ್ಲಾರಲ್ಲಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯದಲ್ಲಿ ಅಲ್ಲೂ ಒಂದು ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ. ಇದೆಲ್ಲದರ ಜೊತೆಗೆ ನಡೆಯುವಂಥ ಯಜ್ಞ, ಬರ್ತಕ್ಕಂಥ ಭಕ್ತರ ಕಷ್ಟಗಳು ಬೇಗ ದೂರ ಆಗಲಿ ಎಂಬತಕ್ಕಂಥದ್ದೊಂದೇ ಪ್ರಧಾನ ಮಂತ್ರ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಆನಂದ್ ಗುರೂಜಿಯವ್ರದ್ದು. ವಿಚಾರ ತಿಳಿಸೋದು ಸಾಕಷ್ಟು ಇದೆ, ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು, ಒಂದು ಯಾಗವನ್ನು ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಹೇಗೋ ಚಿಕ್ಕದಾಗಿ ಚುಟುಕಾಗಿ ನಾವು ಏನೇ ಮುಗಿಸ್ಬೇಕು ಅಂತಂದ್ರೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳೆಲ್ರಿಗೂ ಕೂಡ ಒಳಿತಾಗಬೇಕು ಅಂತಂದರೆ ಆ ಯಾಗದಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸ್ಕೊಂಡೇ ಮಾಡಬೇಕು. ಆದರೆ ಯಾಗಕ್ಕೆ ನೀಡತಕ್ಕಂಥ ಏನೋ ಒಂದು ಶಾಮ್ಯಾನ ಆಗಲಿ, ಅದಕ್ಕೆ ಹಾಕಿಸ್ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಲಿ, ಅದೆಲ್ಲದರ ಬೆಲೆಯನ್ನು ಗುರುಜಿಯವರು ಹೇಳಬೇಕಾದ್ರೆ ನನಗೂ ಕೂಡ ಒಂದು ಸೆಕೆಂಡ್ ಆಲೋಚನೆ ಆಯಿತು, ಹೆಂಗಪ್ಪ ಈ ರೀತಿಯೆಲ್ಲ ಬಿಲ್ಗಳು ಬಂದುಬಿಟ್ರೆ ಯಾರು ಇದು ಯಾಗವನ್ನು ಸಂಪನ್ನಗೊಳಿಸೋದು ಅಂತ ಹೇಳಿ. ಇರಲಿ, ಏನೇ ಆದರೂ ಕೂಡ ಯಾಗ ಅಂತೂ ಸಂಪನ್ನ ಆಗೇ ಆಗುತ್ತೆ. ಗುರುಜರವರು ತಿಳಿಸಿದ ಹಾಗೆ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಯಾಗ ಮಾತ್ರದಲ್ಲಿ ಯಾಗದಲ್ಲಿ ಕಿಂಚಿತ್ತೂ ಕೂಡ ಲೋಪವಿಲ್ಲದಿರ ಕ್ರಮಾನುಷ್ಠಾನವಾಗಿ ಆಗಮಶಾಸ್ತ್ರ ಪ್ರಕಾರ ಯಾಗ ಸಂಪನ್ನಗೊಳ್ಳುತ್ತೆ. ಶನೈಶ್ಚರನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಬನ್ನಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ ಪಂಚಾಂಗ ಶ್ರವಣದ ಬಗ್ಗೆನೇ ಹೋಗ್ತಾ ಇದ್ದೆ. ಆದರೆ ಯಾಗದ ಬಗ್ಗೆ ಯಾಕೆ ಇಷ್ಟೆಲ್ಲ ಡೀಟೇಲ್ಸ್ ಹೇಳ್ತಿದ್ದೀನಿ ಅಂದರೆ, ಕೆಲವಷ್ಟು ಜನ ಕೆಲವು ಧ್ವನಿಗಳಲ್ಲಿ ಮಾತಾಡ್ತಿರ್ತಾರಲ್ಲ, ಆ ಮಾತಾಡತಕ್ಕಂಥ ಅವರಿಗೆ ಮನೆ ಮುಂದೆ ಚಪ್ಪರ ಹಾಕ್ಸ್ಬೇಕು ಫಸ್ಟ್ ಅವರು. ವ್ಯವಸ್ಥೆ ಅಂತಕ್ಕಂಥ ಧ್ವನಿ ಹೇಗೆ ಬರುತ್ತೆ ಅಂದರೆ, ಮನೆ ಮುಂದೆ ಒಂದು ಚಪ್ಪರ ಹಾಕಿಸಿ ಒಂದು ಚಿಕ್ಕ ಕಾರ್ಯಕ್ರಮ, ಒಂದು ಗಣಹೋಮ ಮನೆಯಲ್ಲಿ ಮಾಡಿದ್ರೆ ಆಗ ಗೊತ್ತಾಗುತ್ತೆ ಅದರ ವೆಚ್ಚಗಳು ಹೇಗಿರುತ್ತೆ ಅಂತ. ಆದರೆ ನಡೆಯುವಂತಹ ಇಂತಹ ಒಂದು ಸಾಮೂಹಿಕ ಅಂದರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿದ್ಧ ಅನ್ವಯವಾಗುವಂತಹದ್ದು, ಎಲ್ಲರೂ ಒಂದು ಕಡೆ ಸೇರುವಂತಹ ಕಾರ್ಯಕ್ರಮ ಇರುತ್ತಲ್ಲ, ಈ ಎಲ್ಲರೂ ಒಂದು ಕಡೆ ಸೇರಿ ಅಲ್ಲಿ ನಡೆಸುವಂತಹ ಮಹಾಯಜ್ಞಗಳಲ್ಲಿ ಅಲ್ಲಿ ವ್ಯವಸ್ಥೆಗಳಂತಕ್ಕಂಥದ್ದು ಹಾಗಾಗ್ಬಿಡುತ್ತೆ. ಆದರೆ ಈ ಬಾರಿ ಶನೈಶ್ಚರ ಮಹಾಯಾಗವನ್ನು ಅರ್ಥಪೂರ್ಣವಾಗಿ ಆಗಮಶಾಸ್ತ್ರ ಪ್ರಕಾರ ಜಪ ಅನುಷ್ಠಾನ, ಅದಕ್ಕೆ 9 ದಿನದ ಪೂರ್ವಭಾವಿಯಾಗಿ 30ನೇ ತಾರೀಕು ಅಂದರೆ ಅದರ ಮುಂಚಿತವಾಗಲೇ 9 ದಿನಗಳು ನೀವೇ ನಿಮ್ಮ ಮನೆಯಲ್ಲಿ ಕೂತು ಬೆಳಗ್ಗೆ ಮತ್ತು ಸಂಧ್ಯಾಕಾಲ ನಿಮ್ಮ ಸಮಯವನ್ನು ಒಂದು 10 ನಿಮಿಷ ಸಮಯ ಶನೈಶ್ಚರನ ಆ ಜಪಾನುಷ್ಠಾನದಲ್ಲಿ ಕೊಟ್ಟರೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯ ಯಶಸ್ಸಿದೆ. ಇದು ಯಾರೊಬ್ಬರ ಉದ್ಧಾರಕ್ಕಾಗಿ ಮಾಡ್ತಿರ್ತಕ್ಕಂಥದ್ದಲ್ಲ, ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥದ್ದು. ಅದಕ್ಕಾಗಿ ಶನಿಶಂಗನಾಪುರದಲ್ಲಿ ಸ್ವಾಮಿ ಸಾನ್ನಿಧ್ಯದಲ್ಲೂ ಅದನ್ನೇ ಪ್ರಾರ್ಥನೆ ಮಾಡಿದ್ದೀವಿ. ತಿರುನೆಲ್ಲಾರು ಕ್ಷೇತ್ರದಲ್ಲಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯದಲ್ಲೂ ಇದೇ ಪ್ರಾರ್ಥನೆ ಆಗಬೇಕಾಗಿದೆ. ಈ ಪ್ರಾರ್ಥನೆ ಆದ ನಂತರವೇ ಈ ಕಾಯಕ ಮುಂದುವರಿತಾ ಇದೆ. ಇನ್ನಾಗೋ ಈಗ ಅಂದರೆ ದಿನಗಳು ತುಂಬ ಸಮೀಪ ಬರ್ತಾ ಇದೆ. ಅದಕ್ಕಾಗಿ ತಮ್ಮೆಲ್ಲರ ಸಹಾಯಸ್ತವನ್ನು ಅಪೇಕ್ಷೆ ಪಟ್ಟಿದ್ದೀವಿ. ಹೇಗಾದರೂ ಸಂತೋಷ. ನಡೆಯೋ ಕಾರ್ಯಕ್ರಮ ನಡೆದೇ ನಡೆಯುತ್ತೆ. ಕಾರ್ಯಕ್ರಮ ಹೇಗಾಗಬೇಕು, ಹೇಗೆಲ್ಲ ರೂಪುರೇಷೆಗಳು ತಿದ್ದಬೇಕು, ಅದು ಹೇಗೆ ನಡಿಬೇಕಾಗಿದೆ, ಸಮಾಜಕ್ಕೆ ಅದು ಹೇಗೆ ಪ್ರದರ್ಶನಕ್ಕೆ ಬರಬೇಕು, ಅದು ಹಾಗೆ ಬಂದೇ ಬರುತ್ತೆ. ಯಾಕೆ ಅಂದರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ. ಇದೆಲ್ಲವೂ ವಿಧಿ ಲಿಖಿತ. ಭಗವಂತನೇ ಲಿಖಿತದಲ್ಲಿ ಬರೆದಿಟ್ಟಿದ್ದಾಗ ಇಲ್ಲಿಂದ ನಾನು ಶನಿಶಂಗನಾಪುರಕ್ಕೆ ಹೋಗೋದೇನು, ಅಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿ 3 ಚೀಟಿಗಳನ್ನು 3 ದಿನಾಂಕಗಳನ್ನು ಬರೆದು ಅಲ್ಲಿ ದೇವರ ಹತ್ರ ಇಡೋದೇನು, ಅದರಲ್ಲಿ ಅಲ್ಲಿ ನಿತ್ಯ ಪೂಜೆ ಮಾಡ್ತಕ್ಕಂಥ ಅರ್ಚಕರ ಕಡೆಯಿಂದ 1 ಚೀಟಿ ತಗೊಳ್ಳೋದು, ಅದಾದ ನಂತರ ಆ ದಿನಾಂಕವನ್ನು ನಾವು ಅದನ್ನು ಪ್ರತಿಯೊಬ್ಬರಿಗೂ ವಿಚಾರ ಮುಟ್ಟಿಸೋವಂಥದ್ದು. ಇದಾದ ನಂತರ ತಿರುನೆಲ್ಲಾರು ಕ್ಷೇತ್ರ ಶನೈಶ್ಚರ ಸಾನ್ನಿಧ್ಯಕ್ಕೆ ಬರಬೇಕು, ಅಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಬೇಕು. 2 ಪ್ರಧಾನ ಇರ್ತಕ್ಕಂಥದ್ದು ಶನೈಶ್ಚರನ 2 ಪ್ರಧಾನ ಸ್ಥಳ ಎಲ್ಲೆಲ್ಲಿ, ಒಂದು ಶನಿಶಂಗನಾಪುರ, ಇನ್ನೊಂದು ತಿರುನೆಲ್ಲಾರು. 2 ಭಾಗದಲ್ಲೂ ಸ್ವಾಮಿನ ದರ್ಶನ ಮಾಡಿ ಈ ಯಜ್ಞಕ್ಕೆ ಭಗವಂತನ ಹತ್ರ ಒಂದು ಪ್ರಾರ್ಥನೆ ಸಲ್ಲಿಸ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಇದು ಸಾಮಾಜಿಕವಾಗಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ, ಒಬ್ಬರ ಹಿತಕ್ಕಾಸರಲ್ಲ, ಅಥವಾ ಯಾವುದೋ ಒಂದು ಇದರಲ್ಲಿ ಪಕ್ಷವೋ ಅಥವಾ ಇನ್ನೊಂದೋ ಮತ್ತೊಂದೋ ಅಥವಾ ಇನ್ನೊಬ್ಬ ವ್ಯಕ್ತಿಗೋ ಅಥವಾ ಇನ್ನೊಬ್ಬರಿಗೆ ನಾವು ಮಣೆ ಹಾಕೋದೋ ಇದಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ ಶನೈಶ್ಚರ ಮಹಾಯಾಗ ನಡೆಸ್ತಿರ್ತಕ್ಕಂಥದ್ದು. ಪ್ರತಿನಿತ್ಯ ಕರೆ ಮಾಡಿ ಕಣ್ಣೀರು ಹಾಕುವಂಥ ತಾಯಂದ್ರೆ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಸಮಸ್ಯೆಗಳು ಹೊತ್ತಿರತಕ್ಕಂಥವ್ರಿದ್ದಾರೆ. ಉದ್ಯೋಗ ಸಿಗದಿರ, ಮನೆ ನೆಮ್ಮದಿ ಇಲ್ದಿರ, ಕುಟುಂಬದಲ್ಲಿ ಐಕ್ಯತೆ ಇಲ್ದಿರ, ದೇವರೆಲ್ಲವನ್ನೂ ಕೊಟ್ಟರು ಆ ಸುಖ ಸಂತೋಷ ಇಲ್ದಿರ, ಇವರೆಲ್ಲರಿಗೂ ಅನುಗ್ರಹ, ಆತನ ಅನುಗ್ರಹ ಬೇಕು ಎಂಬತಕ್ಕಂಥ ಒಂದು ಪ್ರಧಾನವಾದ ಚಿಂತನೆ ಇವತ್ತಿನ ಈ ಕಾಯಕ ಇರಲಿ. ಈಗಾಗಲೇ ನಂಬರ್ ನಿಮಗೆ ಗೊತ್ತಿದೆ, ಮತ್ತೊಮ್ಮೆ ನಂಬರ್ ಅಂತೂ ನಾನು ತಿಳಿಸ್ತೀನಿ. ಹಾಗೆ ಯಾರೆಲ್ಲರಿಗೂ ನೋಡಿ, ಇಲ್ಲಿ ಇವನೊಂದು ವಿಚಾರವನ್ನು ಗಮನಕ್ಕೆ ತಗೊಳ್ಳಿ.
ನಿಮ್ಮಲ್ಲಿ ಸೌಂಡ್ ಸಿಸ್ಟಮ್ ಇದ್ದು ನೀವು ಸೌಂಡ್ ಸಿಸ್ಟಮ್ನ ಎಲ್ಲೋ ಒಂದು ಕಡೆ ಪ್ರೋಗ್ರಾಮ್ಗಳಲ್ಲಿ ಹಾಕ್ತೀವಿ ಅನ್ನೋದಾದರೆ ನಿಮ್ಮಿಂದ ಒಂದು ಸೇವೆ ನಮಗೆ ಆಶ್ರಮಕ್ಕೆ ಒಂದು ದಿವಸದ ಮಟ್ಟಿಗೆ, ಯಾವತ್ತು 30ನೇ ತಾರೀಕು ಒಂದು ದಿವಸದ ಮಟ್ಟಿಗೆ ನಾವೊಂಚೂರು ಸೇವೆ ನಾವು ಬಂದು ಮಾಡ್ತೀವಿ ಅನ್ನೋ ತರಹ ಇದ್ದರೆ, ಸೌಂಡ್ ಸಿಸ್ಟಮ್ ಇರಲಿ, ಶಾಮಿಯಾನ ಇರಲಿ, ಅಥವಾ ಈ ಕೆನೋಪಿ ಅಂತಲೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ, ಅಥವಾ ಬೇಕಾಗಿರ್ತಕ್ಕಂಥ ಟೆಂಟ್ ಹೌಸಲ್ಲಿರ್ತಕ್ಕಂಥ ಪದಾರ್ಥ, ಅಡುಗೆ ಪಾತ್ರೆ ಸಾಮಾನುಗಳು, ದೊಡ್ಡ ದೊಡ್ಡ ಸಾಮಾನುಗಳು ಒಂದು ದಿವಸಕ್ಕೋ 2 ದಿವಸಕ್ಕೋ ನಮಗೆ ವ್ಯವಸ್ಥೆ ಮಾಡಿಕೊಡುವಂಥವ್ರು ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀವಿ. ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಭಗವಂತ ಕೊಟ್ಟದ್ದೆಲ್ಲವೂ ಸಹಿತ ನಾವು ಯಾರೂ ತೊಗೊಂಡೋಗಲ್ಲ, ಕೊಟ್ಟಿದ್ದೆಲ್ಲವನ್ನೂ ಸಹಿತ ಇಲ್ಲೇ ಬಿಟ್ಟು ಹೋಗೋರು ನಾವು. ಆದರೆ ಇರುವ 3-4 ದಿವಸ ನೆಮ್ಮದಿಯಾಗಿರಬೇಕು, ಆ ನೆಮ್ಮದಿಗೆ ಆತನ ಅನುಗ್ರಹ ಪಡಿಬೇಕು. ಅದಕ್ಕಾಗಿ ಒಂದು ಚಿಂತನೆ. ಕೆರೆ ನೀರು ಕೆರೆಗೆ ಚೆಲ್ತಕ್ಕಂಥದ್ದು ಆತ ಕೊಟ್ಟದ್ದು. ಅದಕ್ಕೋಸ್ಕರ ಸೌಂಡ್ ಸಿಸ್ಟಮ್ ಇರಲಿ, ಶಾಮಿಯಾನ ಇರಲಿ, ಪಾತ್ರೆ ಸಾಮಗ್ರಿಗಳಾಗಿರಲಿ, ಯಾವುದಾದ್ರೂ ಒಂದು ಪದಾರ್ಥದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂದರೆ ತುಂಬ ಸಂತೋಷ. ನಾವು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಯಾಗದ ಬಗ್ಗೆ ಇನ್ನೇನಾದ್ರು ಬೇರೆ ಥರ ಒಂದಷ್ಟು ವ್ಯವಸ್ಥೆಗಳು ಮಾಡಿದ್ರೆ ಅನುಕೂಲ ಆಗುತ್ತೆ ಸಮಾಜಕ್ಕೆ ಅಂದರೆ ಅದರಲ್ಲೂ ನಾವು ನಿಮ್ಮ ಸಲಹೆಗಳನ್ನು ತಗೊಳ್ತೀವಿ. ಬನ್ನಿ ಭಾಗವಹಿಸಿ. 9980520171 9980520171 ಈ ನಂಬರ್ಗೆ ವಾಟ್ಸಪ್ ಮಾಡಿ. ನೇರವಾಗಿ ಮಾತಾಡಬೇಕಾ? ನೇರ ಪ್ರಸಾರ ಮುಗಿಸ್ಕೊಂಡು ನಾನು ಆಶ್ರಮದಲ್ಲಿರ್ತೇನೆ, ಆಶ್ರಮಕ್ಕೆ ಬನ್ನಿ. ಆಶ್ರಮದ ವಿಳಾಸ ಮತ್ತೊಮ್ಮೆ ಹೇಳ್ತೀನಿ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳೋರು, ನಿಮ್ಮ ಆಶ್ರಮ ಎಲ್ಲಿ ಬರುತ್ತೆ ಗುರುಗಳೇ ಅಂತ. ನಾವು ಈಗಾಗಲೇ ಸಾಲಿಗ್ರಾಮ ಪ್ರತಿಷ್ಠಾಪನೆ ಆದಮೇಲೆ ನಿರಂತರವಾಗಿ ಹೇಳ್ತಾನೇ ಬಂದಿದ್ದೀವಿ. ಬೆಂಗಳೂರಿನ ಉತ್ತರ ಭಾಗ ಯಲಹಂಕ ದಾಟಿ ಸ್ವಲ್ಪ ಮುಂದಕ್ಕೆ ಹೊರಟ್ರೆ ಸಾದಹಳ್ಳಿ ಗೇಟ್ ಅಂತಕ್ಕಂಥದ್ದಿದೆ. ಏರ್ಪೋರ್ಟ್ ಟೋಲ್ ಕಾಣಿಸುತ್ತೆ. ಟೋಲ್ಗಿನ್ನ ಮುಂಚಿತವಾಗಿ ಸಾದಹಳ್ಳಿ ಗೇಟ್ ಇದೆ. ಆ ಗೇಟ್ ಹತ್ರ ನೀವು ಒಳಗೆ ಸ್ವಲ್ಪ ಮುಂದೆ ನಡೆದರೆ ಅಲ್ಲಿ ನವರತ್ನ ಅಗ್ರಹಾರ ಇದೆ. ನವರತ್ನ ಅಗ್ರಹಾರದ ಮುಂಭಾಗದಲ್ಲಿ ಸ್ವಲ್ಪ ದೂರ ದಾಟಿಸಿದ್ರೆ ಅಲ್ಲೇ ನಿಮಗೆ ಸಿಗುವಂಥದ್ದು ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ. ನೀವು ಸಾದಹಳ್ಳಿ ಗೇಟಿಗೆ ಬಂದರೆ ಅಲ್ಲಿ ಯಾರು ಬೇಕಾದ್ರೂ ತಿಳಿಸ್ತಾರೆ. ತಿಳಿಸೋ ಅವಶ್ಯಕತೆ ಇಲ್ಲ, ನೀವು ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಬಿಟ್ರೂ ಸಾಕು. ಮಹರ್ಷಿ ಮಂದಿರ ಅಂತ ನಿಮ್ಮ ಮೊಬೈಲಲ್ಲಿ ಹಾಕ್ಕೊಂಡ್ರೆ ಸೀದಾ ನಮ್ಮ ಆಶ್ರಮದ ವಿಳಾಸವನ್ನು ತೋರಿಸುತ್ತೆ. ಬನ್ನಿ, ಭಾಗವಹಿಸಿ, ಭಗವಂತನ ಕೃಪೆಗೆ ಪಾತ್ರರಾಗಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೇ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ 19/11/2024 ಮಂಗಳವಾರ ಚತುರ್ಥಿ, ಆರಿದ್ರಾ ನಕ್ಷತ್ರ, ಸಂಕಷ್ಟರ ಮಹಾಚತುರ್ಥಿ. ಇವತ್ತು ಸಂಕಷ್ಟರ ಆದ್ದರಿಂದ ಗಣಪನ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡ್ತಾ ಕಾರ್ತೀಕ ಮಾಸದ ಈ ಒಂದು ಕೃಷ್ಣ ಪಕ್ಷದ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ, ಗಣಪನ ಅನುಗ್ರಹ ಸಿಗಲಿ. ಹಾಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸಿ ನಂತರ ಗಣಪನ ಪೂಜೆಗೆ ಎಲ್ಲರೂ ಮುಂದಾಗೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ವಿಶೇಷವಾಗಿ ಶನಿಶ್ಚರನ ಆರಾಧನೆ ನಡೀತಾ ಇದೆ. ಇನ್ನೇನು ಆಗೋಯಿಗೋ ಅಂದರೆ ಮಹಾಮಂತ್ರವನ್ನು ಇನ್ನು 1-2 ದಿನಗಳಲ್ಲಿ ನಿಮ್ಮ ಮಂತ್ರ ಮತ್ತು ಅದರ ಅನುಷ್ಠಾನದ ಕ್ರಮ ಏನು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ. ಈಗ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿಲುವು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಇವತ್ತು ಯಾವುದೇ ಒಂದು ಚಿಂತನೆಯನ್ನು ಮಾಡಬೇಕಾದರೂ ನೀವು ಮಾಡುವಂಥ ಕಾಯಕ ಅರ್ಥಪೂರ್ಣವಾಗಿರುತ್ತೆ. ಕಾರ್ಯಗಳನ್ನು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ಇವತ್ತು ಫಲಾಫಲಗಳಲ್ಲಿ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ, ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಮೌನದಿಂದಿರಿ. ಹೆಚ್ಚು ಧ್ವನಿ ಎತ್ತಿ ಮಾತಾಡಬೇಡಿ. ಕುಟುಂಬದಲ್ಲಾಗಲಿ ಕೆಲಸ ಮಾಡುವಂಥ ಸ್ಥಳಗಳಲ್ಲಾಗಲಿ ಅಥವಾ ಯಾರೊಬ್ಬರ ಹತ್ರ ನಿಮ್ಮ ಧ್ವನಿ ರೈಸ್ ಮಾಡಿದ್ರೆ, ನಿಮ್ಮ ಧ್ವನಿ ಏರು ಧ್ವನಿಯಲ್ಲಿದ್ದರೆ ಅಲ್ಲಿ ಗಲಾಟೆಯ ಕದನಕ್ಕೆ ದಾರಿಯಾಗ್ಬಿಡುತ್ತೆ. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ವೃಷಭರಾಶಿ. ವೃಷಭರಾಶಿ ವೃಷಭಲಗ್ನ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಗುರುಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೊತೆಯಲ್ಲಿರ್ತಕ್ಕಂಥವರೇ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿದ್ದಾರೇನೋ ಎಂಬತಕ್ಕಂಥ ಭಯ ಶುರುವಾಗುತ್ತೆ. ಆದರೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ರಾಶಿಯವರು, ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಹಣೆಗೆ ಒಂದಿಷ್ಟು ಅರಿಶಿನವೋ ಅಥವಾ ಗಂಧ ಅಥವಾ ಅರಿಶಿನ ಇದನ್ನು ನೀವು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇವತ್ತು ವೃಷಭ ರಾಶಿಯವರಿಗೆ ಒಂದಷ್ಟು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವೇನು ಸಂಕಲ್ಪ ಮಾಡಿದ್ರೋ ನಿಮ್ಮ ಸಂಕಲ್ಪ ಪರಿಪೂರ್ತಿ ಆಗಬೇಕಾದ್ರೆ 11 ಗಂಟೆ 20 ನಿಮಿಷದಿಂದ 4 ಗಂಟೆ 12 ನಿಮಿಷದವರೆಗೂ ಭಾಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಎಂಬತಕ್ಕಂತಹದ್ದು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಭಗವತ್ ಸಂಕಲ್ಪದಿಂದ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಿರುತ್ತೆ. ಅದರ ಬಗ್ಗೆ ನಿಮ್ಮ ಆಲೋಚನೆ ಬೇಕಾಗಿದೆ. ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡುವಂಥದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ದಿವಸ ಒಂದಷ್ಟು ಮನಸ್ಸು ಚಂಚಲತೆ ಆಗುತ್ತೆ. ಆದರೂ 11 ಗಂಟೆ 11 ನಿಮಿಷದವರೆಗೂ ಮಾತ್ರ, ಬೆಳಗಿನ 11 ಗಂಟೆ 11 ನಿಮಿಷದವರೆಗೂ ಮನಸ್ಸು ಚಂಚಲತೆ ಇರಬಹುದು. ಮನಸ್ಸಲ್ಲಿ ಒಂದಿಷ್ಟು ಆತಂಕಕ್ಕೊಳಗಾಗ್ಬೋದು ಅಥವಾ ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆ ತುಂಬಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಒಬ್ಬೊಬ್ಬರ ನಕ್ಷತ್ರದ ಮೇಲೆ ಒಂದೊಂದು ಪಾದಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಒಂದಂತೂ ಸತ್ಯ, ಇವತ್ತು 11 ಗಂಟೆ 11 ನಿಮಿಷದ ನಂತರ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಗಲಿ, ಭೂಮಿ ಬಗ್ಗೆ ಆಗಲಿ, ಅಥವಾ ನೀವು ನಂಬಿರುವಂಥ ದೈವದ ಅನುಗ್ರಹವಾಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಬರುವಂಥ ಮಾತಾಗಲಿ, ಇದೆಲ್ಲವೂ ನಿಮಗೆ ಅನುಕೂಲವಾಗಿರುತ್ತೆ. ಅದಕ್ಕೂ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತುಂಬ ದಿನಗಳಿಂದ ನಿಮ್ಮ ಪ್ರಯತ್ನವಿದ್ದು ಓಡಾಡ್ತಾ ಇದ್ದು ಈ ಕೆಲಸ ಆಗಲೇಬೇಕು ಅಂತ ಹೊಡೆದಾಡ್ತಾ ಇರ್ತಿರಲ್ಲ, ಅಂತಹವರಿಗೆ ಒಂದು ಅದೃಷ್ಟದ ಸಂಖ್ಯೆ, ಅದೃಷ್ಟದ ಫಲ ಇವತ್ತು ಎದುರಾಗುತ್ತೆ. ನಿಮ್ಮ ಜೊತೆ ಇರತಕ್ಕಂಥ ನಿಮ್ಮ ಆತ್ಮೀಯರಿಂದ ನೀವು ತಿಳಿಸುವಂಥ ಕೆಲವು ವಿಚಾರಗಳು ಇವತ್ತು ಆನಂದವಾಗಿರುವಂಥದ್ದು, ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಯೋಗ ಫಲವನ್ನು ಅದೃಷ್ಟದ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಅರ್ಥಪೂರ್ಣವಾದ ಫಲ ಸಿಗಬೇಕಾದ್ರೆ ನಮ್ಮ ನಡವಳಿಕೆಯು ಹಾಗೇ ಇರಬೇಕು. ಅಂತಹ ಫಲಾಫಲಗಳನ್ನು ಅದೃಷ್ಟದ ರೂಪದಲ್ಲೇ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ, ಗುರುವಿನ ಅನುಗ್ರಹ ಇದೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೆದು ಆರ್ಥಿಕ ಸಂಕಷ್ಟದಿಂದ ಬೇಗ ಮುಕ್ತರಾಗಲಿಕ್ಕೋಸ್ಕರ ಒಂದು ಚಿಟಿಕೆ ಲವಣ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ. ಹಾಗೆ ಇವತ್ತು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಅಥವಾ ಯಾರಾದರೂ ನಿರ್ಗತಿಕರಿಗೆ ಅಥವಾ ಯಾರಿಗಾದ್ರೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಶಕ್ತಿಯ ಅನುಸಾರ ಸಾಧ್ಯವಾದರೆ ಅನ್ನವನ್ನು ಬಡಿಸಿ, ಅಥವಾ ಒಂದಿಷ್ಟು ದವಸ ಧಾನ್ಯವನ್ನು ಕೊಡಿ, ಅಥವಾ ತಾವು ತಿನ್ನುವಂಥ ಅನ್ನದ ಬಾಕ್ಸಲ್ಲಿ 1 ಸ್ಪೂನ್ ಅನ್ನವನ್ನು ಅನ್ನನೋ ನೀವೇನು ತಿಂತೀರೋ ಮಧ್ಯಾಹ್ನ 1 ಸ್ಪೂನಷ್ಟಾದರೂ ಪಕ್ಷಿಗಳಿಗೋ ಕ್ರಿಮಿಕೀಟಗಳಿಗೋ ಹಾಕಿ. ಇದರಿಂದ ತುಂಬ ಒಳಿತನ್ನು ಕಾಣ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಎರಡೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥದ್ದು. ಫಲಾಫಲಗಳಲ್ಲಿ ತಾವೇನು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಬಹಳಷ್ಟು ವೇಗವಾಗಿದೆ. ಯಾವುದೇ ಒಂದು ಚಿಂತನೆಯನ್ನು ಪರಿಪೂರ್ತಿ ಮಾಡಿ ಈ ಕೆಲಸ ಆದ ನಂತರ ಇನ್ನೊಂದು ಕೆಲಸ ಕೈಗೆತ್ಕೊಳ್ಳೋಣ ಅಂದರೆ ಖಂಡಿತ ಅದರಿಂದ ಅನುಕೂಲ ಇದೆ. ಆದರೆ ನಾವೇನು ಮಾಡ್ತೀವಿ, ಎಲ್ಲ ಕೆಲಸಗಳನ್ನು ಎಲ್ಲವನ್ನೂ ಸಹಿತ ಆತುರದಿಂದ ಬೇಗ ಮಾಡಿ ಮುಗಿಸ್ಬೇಕು, ಅಥವಾ ಅದರಿಂದ ಬರುವ ಲಾಭವನ್ನು ಬೇಗ ಸಂಪಾದಿಸಬೇಕು, ಅಥವಾ ಯಾವುದೋ ಒಂದು ಕೆಲಸ ಕೈ ಹಿಡಿದ್ರೆ ಇದನ್ನು ಮಾಡಿ ಇನ್ನೊಂದು ಕೆಲಸಕ್ಕೆ ಹೊರಟೋಗಬೇಕು. ಈ ಪ್ರಕಾರವಾದಂಥ ಆತುರತೆ, ಈ ಪ್ರಕಾರವಾದಂಥ ಮನಸ್ಸು ನಿಮ್ಮಲ್ಲಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅದರಿಂದ ನೀವು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ತಗೊಳ್ಳಿ, ತಾಳ್ಮೆಯಿಂದ ವರ್ತನೆ ಮಾಡಿ, ಖಂಡಿತ ಹೆಚ್ಚಿನ ಫಲ ಇದೆ. ಅದರಲ್ಲೂ ಇವತ್ತು ಮಧ್ಯಾಹ್ನ 12ರಿಂದ
ಅಂದರೆ ಅಭಿಜಿನ್ ಲಗ್ನದಲ್ಲಿ 12ರಿಂದ 2 ಗಂಟೆ 23 ನಿಮಿಷದವರೆಗೂ ಭಾಳ ಅದೃಷ್ಟದ ಕಾಲ. ಈ ಸಮಯವನ್ನು ಭಾಳ ಜಾಗೃತೆಯಿಂದ ಎಚ್ಚರಿಕೆಯಿಂದ ನೀವು ನಡ್ಕೊಂಡ್ರೆ ಈ ಸಮಯದಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕಾಯಕವಾದರೂ ಆಗಿಂದಾಗಲೇ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗೋದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಯೋಗ ಫಲವೂ ಇದೆ. ಇದನ್ನು ಸರಿಪಡಿಸ್ಕೊಂಡು ನೀವು ಲಾಭವನ್ನು ಗಳಿಸಬೇಕಾದ್ರೆ ಮೊದಲು ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹ ಬೇಕು, ಮನೆ ದೇವರ ಒಂದು ಕೃಪಾಶೀರ್ವಾದದಿಂದ ಮಾತ್ರ ಇವತ್ತು ಹೆಚ್ಚಿನ ಫಲವಿದೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನು ಆಲೋಚನೆ ಮಾಡದಿರೋ ದುಡುಕಿ ತೀರ್ಮಾನ ತಂದುಕೊಂಡ್ಬಿಡ್ತೀರಿ. ತಾಳ್ಮೆ ಇರಲಿ, ಜೊತೆಗೆ ಮನೆಯಲ್ಲಿ ಹಿರಿಯರು ಹೇಳುವಂಥ ಮಾತನ್ನು ಆಲಿಸುವಂಥದ್ದಾಗಲಿ, ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಬಹಳಷ್ಟು ಇದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಇದೆ. ಮನೆ ದೇವರ ಪ್ರಾರ್ಥನೆ ಮಾಡುವಾಗ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, ಉದ್ದು ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗುತ್ತೆ, ಫಲಾಫಲಗಳಲ್ಲಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಇದರ ಮಧ್ಯದಲ್ಲಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ನೀವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಾಗುತ್ತೆ. ನಿಧಾನ ಅಂತಕ್ಕಂಥದ್ದಿದೆ, ಆದರೆ ಕೈ ಆಗೋದಿಲ್ಲ ಅಂತಲ್ಲ. ಅಥವಾ ಇವತ್ತಿನ ದಿವಸ ನೀವು ಮನೇಲೇ ಕೂತ್ಕೋಬೇಕು ಅಂತಲ್ಲ. ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಅದರಲ್ಲೂ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಹನುಮನ ಆರಾಧನೆ ಮಾಡಿ ಒಂದಿಷ್ಟು ಕಬ್ಬಿನ ಹಾಲನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ತೊಗೊಂಡು ನೈವೇದ್ಯ ಮಾಡಿಸಿ ಅಲ್ಲಿ ಮಕ್ಕಳಿಗೆ ಹಂಚೋದ್ರಿಂದ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಅಧಿಕವಾದಂಥ ಲಾಭವಿದೆ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ತುಳಸಿಗೆ ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಂಡ್ರೆ ಇನ್ನಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದಷ್ಟು ತೊಂದರೆ ತಾಪತ್ರಯ ಕಾಣ್ತಿರುವಂಥ ನಿಮಗೆ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗ ಫಲ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡು ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಇವತ್ತು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಂಬ ಸದಾಶಿವನ ಅನುಗ್ರಹ ಬೇಕು. ಮನಸ್ಸಲ್ಲಿರ್ತಕ್ಕಂಥ ದುಃಖದ್ದು ಮಾನವನ ದೂರ ಮಾಡ್ಕೊಳ್ಬೇಕು. ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಅದರಲ್ಲಿ ಸಾಕಷ್ಟು ಅರ್ಥೈಸ್ಕೊಂಡು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾದಂಥ ದೇವಿಯ ಆರಾಧನೆಯನ್ನು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲವಿದೆ. ಸಾಧ್ಯವಾದರೆ ಇವತ್ತಿನ ದಿವಸ ಅಪ್ಪಟ ಅರಿಶಿಣವನ್ನು ತೆಗೆದುಕೊಂಡು ಒಂದು ನಕ್ಷತ್ರ, 6 ರೇಖೆ ಇರತಕ್ಕಂಥ ನಕ್ಷತ್ರವನ್ನು ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ 6 ರೇಖೆ ಇರುವಂಥ ನಕ್ಷತ್ರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ದೀಪವನ್ನು ಅಂಟಿಸಿಟ್ಟು ಅಲ್ಲಿ 21 ಬಾರಿ ಶಿವನ ಪ್ರಾರ್ಥನೆ ಮಾಡಿಕೊಂಡು ದೇವಿಯ ಆರಾಧನೆ ಮಾಡಿ ಒಂದು ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕಿ ತದನಂತರ ಆಚೆ ಹೊರಟ್ರೆ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಸಮಸ್ಯೆ ಬಂದರೂ ಸಮಸ್ಯೆ ಬಂದ ಮರುಕ್ಷಣ ಅದಕ್ಕೊಂದು ಪರಿಹಾರ ಆಗಿಂದಾಗಲೇ ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಗುರುಜಿ, ರಾಯಚೂರು ಜಿಲ್ಲೆಯಲ್ಲಿ ಕಲ್ಲೂರು ಗ್ರಾಮದಲ್ಲಿ ಮಾತಾಡ್ತೇವೆ. ಕಲ್ಲೂರಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಉರ್ಕುಂದಮ್ಮ ನಾಯಕ್ ಗುರುಜಿ. ಹಾ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಆರಾಮಿದ್ರೆ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ನಮ್ಮ ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ, ಏನು ಸಮಸ್ಯೆ ತಾಯಿ?
ಅದೇ ಬರೇ ಹುಷಾರಿಲ್ದಂಗ ಆಗ್ತಿದೆ ಗುರುಜಿ. ಸ್ವಲ್ಪ ಮುಳ್ಬಾದೆ ಅಂತೇಳಿ ಚಾಲಾಗಿದೆ ಗುರುಜಿ. ಅದು ಆಪರೇಷನ್ ಮಾಡಿಸ್ಕೋಬೇಕಂತ ಮಾಡ್ಕೊಂಡಿದ್ದೀನಿ ಗುರುಜಿ. ಮಾಡಿಸ್ಕೋಬೋದಾ ಬೇಡ ಅಂತ? ಆಪ್ರೇಷನ್ನು ಮಾಡಿಸ್ಬೋದು. ಆಪ್ರೇಷನ್ ಇಲ್ದಿರನೂ ಇದಕ್ಕೆ ಆಯುರ್ವೇದಿಕಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ. ಈಗ ಅದಕ್ಕೆ ಸರಿಯಾದಂತಹ ನುರಿತ ಆಯುರ್ವೇದಿಕ್ ತಜ್ಞರನ್ನು ನೀವು ವಿಚಾರಣೆ ಮಾಡಿದ್ರೆ ನೀವು ಅದು ದೊಡ್ಡ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡು ನೀವು ಆರೋಗ್ಯದ ಕಡೆ ಗಮನ ಕೊಡೋದು ತಪ್ಪಲ್ಲ. ಆಪ್ರೇಷನ್ ಏನಾಗುತ್ತೆ, ಆಪ್ರೇಷನ್ನು ಬೇರೆ ಸಮೇತ ತೆಗೆದ್ರೆ ಪರವಾಗಿಲ್ಲ. ಅಪ್ಪಿತಪ್ಪಿ ಏನಾದರೂ ಅದು ಮಾಡುವಾಗ ಸರಿಯಾದ ರೀತಿ ಆಪ್ರೇಷನ್ ಆಗಲಿಲ್ಲ ಅಂದರೆ ಅದು ಪುನಃ ರಣವಾಗಿ ಅದು ಇನ್ನೊಂದು ಥರ ಸಮಸ್ಯೆ ತಿರ್ಕೊಂಡು ಇನ್ನಷ್ಟು ತೊಂದರೆ ಆಗುತ್ತೆ. ಅದರಿಂದ ಆಪ್ರೇಷನ್ ಎಲ್ಲಿ ಮಾಡಿಸ್ತೀರಿ ಅನ್ನೋದು ಭಾಳ ಮುಖ್ಯ. ನುರಿತ ವೈದ್ಯರಿಂದಲೇ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಆಯುರ್ವೇದಿಕ ಸಾಧ್ಯವಾದ ನೋಡಮ್ಮ, ದೇಹ ಯಾವುದೇ ಕಾರಣಕ್ಕೂ ಆಪ್ರೇಷನ್ಗಳು ಅಂತಕ್ಕಂಥದ್ದನ್ನು ಸ್ವಲ್ಪ ದೂರನೇ ಇಟ್ಕೊಳ್ಬೇಕು. ಆಪ್ರೇಷನ್ನು ಮಿತಿಮೀರಿ ಅವಕಾಶ ಇಲ್ಲ, ಆಗ್ತಾ ಇಲ್ಲ ಅಂದಾಗ ಅಷ್ಟೇ ಆಪ್ರೇಷನ್ನು. ಅದಕ್ಕಿಂತ ಮುಂಚಿತವಾಗಿ ಪರಿಹಾರಗಳು ಬೇಕಾದಷ್ಟು ಮಾರ್ಗದಲ್ಲಿದೆ. ಸ್ವಲ್ಪ ಶ್ರಮಿಸಿದ್ರೆ ಖಂಡಿತ ಪರಿಹಾರ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಆಪ್ರೇಷನ್ ತನಕ ಹೋಗಬೇಕಾದ್ದಿಲ್ಲ. ಆದಷ್ಟು ಆಯುರ್ವೇದಿಕಲ್ಲೋ ಅಥವಾ ಒಳ್ಳೆ ಮೆಡಿಸಿನ್ ತೊಗೊಂಡು ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಆಹಾರ ಪದ್ಧತಿಯನ್ನು ನೀನು ಮೇಂಟೈನ್ ಮಾಡಿದ್ರೆ ಖಂಡಿತ ನಿಂಗೆ ಒಳ್ಳೇದಾಗುತ್ತೆ ತಾಯಿ, ಒಳ್ಳೇದಾಗುತ್ತೆ. ಹೇಳಮ್ಮ ಗುರುಜಿ. ಹೇಳಿ ಗುರುಜಿ, ಬರೇ ಇದೆ ಸಮಸ್ಯೆ. ಒಂದ್ ತಪ್ಪಿದ್ರೆ ಆಗ್ತಾ ಇದಾರೆ ಗುರುಜಿ. ಮನ್ಸಿಗೆ ಸಮಾಧಾನ ಇಲ್ಲ ಗುರುಜಿ. ಯಾರ ಜೊತೆ ಮಾತಾಡ್ಬೇಕಂದ್ರೆ ಗುಣ ಮನ್ಸಿಗೆ ಬೇಜಾರು ಗುರುಜಿ. ಫುಲ್ಲು ಮಾತಾಡ್ಬೇಕು ಅನಿಸ್ತದ ಗುರುಜಿ. ಮನ್ಸಿಗೆ ಏನೋ ನೋವಾಗ್ಬಿಡುತ್ತೆ ಗುರುಜಿ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಈ ಸಮಸ್ಯೆ ಬರುವ ಮೇವರೆಗೂ ಹೀಗೆ ಇರುತ್ತೆ. ಹೌದು ಗುರುಜಿ. ಮೇ ತಿಂಗಳು ದಾಟ್ತಾ ಇದ್ದ ಹಾಗೆ ನಿನ್ನ ಗ್ರಹಗತಿಗಳಲ್ಲಿ ಬದಲಾವಣೆ ಇದೆ. ಮೇವರೆಗೂ ನೀನು ಅಂದುಕೊಂಡಿದ್ದು ಯಾವುದೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಎಲ್ಲವೂ ಅತಂತ್ರದಲ್ಲೇ ಇರುತ್ತೆ. ಈಗ ಮೇ ತಿಂಗಳು ಕಳೀಲಿ, ಅನಂತರ ನಿನ್ನ ಈ ಕಳೆದ ದಿನಗಳು ಹೇಗಾಯ್ತಪ್ಪ, ಹೆಂಗೋಯ್ತು, ಆ ದಿನಗಳು ನಾನು ಕಷ್ಟ ಅನುಭವಿಸಿದ್ನಾ ಅನ್ನುವಂಥ ಚಿಂತನೆ ನಿನಗೆ ಶುರುವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇಲ್ಲಿ ನಾನು ನಂದು ಅಂತಲೋ ಅಥವಾ ನೀವು ಹಾಕುವ ಹೆಜ್ಜೆಯಲ್ಲಿ ತುಂಬ ನಂಬಿಕೆಯಿಂದ ನಡೆಯುವಂಥದ್ದು ಅಂತಹದ್ರಿಂದ ಒಂದಿಷ್ಟು ಅಚಾತುರ್ಯ ಆಗುತ್ತೆ. ನಂಬಿಕೆ ಇರಬೇಕು. ನಂಬಿಕೆ ಇದ್ರೇ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಆಗುವಂಥದ್ದು. ಇವತ್ತಿಂಥದ್ದೊಂದು ಕೆಲಸ ಸಾಧನೆ ಮಾಡ್ತೀನಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸ ಇದ್ದರೆ ಮಾಡ್ಬೋದು. ಆದರೆ ಆ ನಂಬಿಕೆ ಅತಿಯಾಗಿ ನಾವು ಇನ್ನೊಂದು ಥರ ಬೇರೆ ಚಿಂತನೆ ಮಾಡಿದಾಗ ಅಲ್ಲಿ ಸಮಸ್ಯೆ ಆಗ್ಬೋದು. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ, ಒಳ್ಳೆ ಮನಸ್ಸಿನಿಂದ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ 2 ರಿಂದ 4:20 ಮಧ್ಯದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳು ಎದುರಾಗ್ಬೋದು. ಆದಷ್ಟು ಜೋಪಾನ ಇರಲಿ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾತಾಡಿ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಲಾಭದಾಯಕವಾಗಿರಬೇಕಾದ್ರೆ ಮೊದಲು ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಧ್ಯಾಹ್ನ ಸರಿಸುಮಾರು ಅಂದರೆ ರಾಹುಕಾಲ ಸಮಯದಲ್ಲಿ, ಮಂಗಳವಾರ ಮಧ್ಯಾಹ್ನದ ರಾಹುಕಾಲ ಸಮಯದಲ್ಲಿ ಇವತ್ತಿನ ದಿವಸ ಒಂದು ಶಕ್ತಿ ದೇವತೆಯನ್ನು, ದೇವಿಯನ್ನು ಆರಾಧನೆ ಮಾಡಿ ತಾಯಿ ಪ್ರತ್ಯಂಗಿರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗಗಳು ಸಾಕಷ್ಟು ಇದೆ, ಅದೃಷ್ಟ ನೆಮ್ಮದಿದೆ. ಆದರೆ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಬೇಕಾಗಿದೆ. ಬದಲಾವಣೆಯನ್ನು ತಂದುಕೊಳ್ಳಿ, ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಗುರುವಿನ ಅನುಗ್ರಹ ಬೇಕಾಗಿದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಸಣ್ಣ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗ್ಬೋದು. ಆದರೂ ಭಯಪಡಬೇಕಾದಿಲ್ಲ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ತಾಳ್ಮೆಯಿಂದ ಸಮಾಧಾನವಾಗಿ ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ಅದರ ಆಲೋಚನೆ, ಚಿಂತನೆಯಲ್ಲಿ ಸಾಕಷ್ಟು ಸಮಯವನ್ನು ವೃಥಾ ಕಳೀತೀರಿ. ಅಂಗೈಯಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನು ಬಿಟ್ಟು ಬೇರೊಂದು ಸಾಮ್ರಾಜ್ಯದ ಬಗ್ಗೆ ಚಿಂತನೆ ಮಾಡುವ ನಿಮಗೆ ಇವತ್ತು ಯಾವುದೇ ಕಾರಣಕ್ಕೂ ಸಹಿತ ಲಾಭ ಅಂತಕ್ಕಂಥದ್ದು ಕಡಿಮೆ ಆಗ್ಬೋದು. ಈ ಸಮಯದಲ್ಲಿ ನೀವು ಶನೈಶ್ಚರ ಮಂತ್ರವನ್ನು, ದೇವಿಯ ಮಂತ್ರವನ್ನು, ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಶತ್ರುಗಳಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ, ಗುರುವಿನ ಅನುಗ್ರಹ ಇದೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಯಾರೊಬ್ಬರೊಂದಿಗೂ ಹೇಳ್ಕೊಳ್ದಿರ, ಆದಷ್ಟು ಮನಸ್ಸಲ್ಲಿರುವ ನೋವಲ್ಲ ಇರಲಿ, ಆ ನೋವು ಹಾಗೇ ಇರಲಿ. ಆದರೆ ಏನು ಆಗಬೇಕಾಗಿದೆ, ಯಾವ ಧರ್ಮ ಕಾರ್ಯ ನಡೆದರೆ ಏನು ಕೆಲಸ ಆಗುತ್ತೆ, ಅಥವಾ ನಿಮ್ಮ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ ಯಾರ ಸಹಕಾರ ಬೇಕು, ಸಹಾಯ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮೇಲೊಬ್ಬ ಭಗವಂತ ಇದ್ದಾನೆ. ಆತ ಏನು ನಡೆಸ್ತಾನೋ, ಏನಾಗಬೇಕಾಗಿದೆಯೋ, ಕಾಲಕ್ಕೆ ಏನು ನಡಿಬೇಕು ಅಂತ ಆತನ ನಿರ್ಣಯದಲ್ಲಿರುತ್ತೋ ಹಾಗೇ ನಡೆಯುತ್ತೆ. ಇವತ್ತು ಸಾಧ್ಯವಾದರೆ ಒಂದಷ್ಟು ಎಳ್ಳು, ಕರಿಬಟ್ಟೆ, ಎಳ್ಳೆಣ್ಣೆ, ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ, ಇದೆಲ್ಲವನ್ನು ಸಹಿತ ಹನುಮನ ಸಾನ್ನಿಧ್ಯ ಅಥವಾ ಶಿವ ಸಾನ್ನಿಧ್ಯ ಅಥವಾ ಶನೇಶ್ವರ ಮಂದಿರ ಇಂತಹ ಕಡೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಬಿಳಿಯ ಬಟ್ಟೆಯಲ್ಲಿ ಒಂದಿಡಿಯಷ್ಟು ಉದ್ದಿನಬೇಳೆಯನ್ನು ಗಂಟು ಕಟ್ಟಿ, ಆ ಉದ್ದಿನಬೇಳೆ ಗಂಟನ್ನು ಆಚೆ ಎಲ್ಲಾದರೂ ಸ್ವಲ್ಪ ದೂರ ತಗೊಂಡು ಗಿಡಗಳ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಸಾಕಷ್ಟು ಒಳ್ಳೆ ಫಲಗಳನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಇರಲಿ. ಒಳ್ಳೆ ಮನಸ್ಸಿನಿಂದ ಮಾಡುವಂಥ ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ ಮೀನಲಗ್ನದ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸುವಂಥದ್ದಾಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ನಿಲುವನ್ನು ದೂರ ಮಾಡಿಕೊಂಡಂಗಾಗುತ್ತೆ. ಸಾಂಬ ಸದಾಶಿವನ ಅನುಗ್ರಹಕ್ಕೆ ತಾವು ಪಾತ್ರರಾಗುವಂಥ ರೀತಿ ಇದೆ. ಇವತ್ತು ನಿಮ್ಮ ರಾಶಿಫಲದಲ್ಲಿ ಸಾಧ್ಯವಾದಷ್ಟು ಭಗವಂತ ನಿಮಗೆ ಕೊಟ್ಟದ್ದನ್ನು 4 ಜನಕ್ಕೆ ಹಂಚ್ಕೊಂಡು ತಿನ್ನುವಂಥದ್ದು, ಅಥವಾ ಇನ್ನೊಬ್ಬರ ಕಷ್ಟವನ್ನು ನೋಡಿ ಅವ್ರಿಗೊಂದಷ್ಟು ಪರಿಹಾರವನ್ನು ಕಲ್ಪಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಜ್ಞಾನದಿಂದ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗೋದಾದರೆ ಸ್ವಲ್ಪ ನೀವು ಶ್ರಮಿಸಿದ್ರೂ ಸಹಿತ ಅದಕ್ಕೆ ಗುರುವಿನ ಅನುಗ್ರಹ ಜೊತೆಗೆ ಭಗವಂತನ ಕೃಪಾಕಟಾಕ್ಷದಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಡಿಮೆ ಮಾಡಿ. ನೀವು ಟಿವಿ ನೋಡ್ಕೊಂಡು ನಮ್ಮ ಹತ್ರ ಮಾತಾಡ್ಬಿಟ್ರೆ ಕನ್ಫ್ಯೂಸ್ ಆಗೋಗುತ್ತೆ. ಮೊದಲು ಮಾತ್ರ ಫೋನಲ್ಲಿ ಮಾತಾಡಿ. ಮ್ಯೂಟ್ ಮಾಡೀನಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವ್ ಬೆಳಗಾವಿಯಿಂದ ಮಾತಾಡತ್ತೀವ್ರಿ. ಬೆಳಗಾವಿಯಿಂದ. ಅಮ್ಮ, ತಮ್ಮ ಹೆಸರು? ಸುಮಿತ್ರಾ ಅಂತ್ರಿ. ಸುಮಿತ್ರಾ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾಯಿ. ಹಲೋ ಹಲೋ ಹಲೋ, ನಮಸ್ತೆ ರೀ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹ್ಞೂನ್ರಿ, ಆರಾಮದೀವ್ರಿ. ನೀವ್ರಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಂಗ ಅಪ್ಪ ಇಲ್ಲಿ ಬ್ಯಾರೆ ಮನಿಗೆ ಬಾಡ್ಗಿ ಬಂದಿದ್ದೀವ್ರಿ. ನಾವ ಒಂದ್ ಮನ್ಯಾಗ ಇದ್ದೀವಿ ಮೊದ್ಲ. ಆ ಮನಿಂದ ಈ ಮನಿಗ್ ಬ್ಯಾರೆ ಮನಿಗ್ ಬರಂತ್ಲೇರಿ ನಂಗ ಬಾಳ್ ಕೆಟ್ಟ ಕಾಲ್ ನೋಸಾತೈತ್ರಿ ದಿನ ರೀ. ನಿದ್ದಿನೂ ಹತ್ತಂಗಿಲ್ಲ. ಆಮ್ಯಾಗ ರಾತ್ರಿ ಆಯ್ತು ಅಂದ್ರ ಮೊಳಕಾಲ್ರಿ ನೋಸ್ತೈತಿ. ಲೆಫ್ಟ್ ಎಡಗಾಲ್ರಿ ಬಾಳ್ ನೋಸ್ತೈತ್ರಿ ದಿನ. ಮತ್ ನಿದ್ದೆ ಹತ್ತಂಗಿಲ್ಲ. ಏನೋ ಒಂಥರ ಆರಾಮ್ ತಪ್ಪಿದಂಗ ಆಗತೈತ್ರಿ ಇಲ್ಲಿ ಬಂದಂತ್ರ. ಮತ್ತ ನಮ್ಮ ಮನಿಯವ್ರ ಬಾಳ್ ಚಲೋ ಅದಾರ್ರಿ. ಅವ್ರ ಬಾಳ್ ಕೆಲ್ಸ ಮಾಡ್ತಾರ, ಫುಲ್ ಬಿಜಿ ಇರ್ತಾರ. ಆದ್ರ ಅವ್ರ ಅಣ್ಣ ತಮ್ಮ ಅದಾರಲ್ರಿ, ಅವ್ರ ನಮ್ ಪಾಲಕ್ ಬಂದಿದ್ ಹೊಲ ಸಹಿ ಮಾಡಿ ಕೊಡ್ವಾರ್ರಿ ಅವ್ರ. ಈಗ ಮನೆ ಬದಲಾವಣೆ ಮಾಡಿ ಎಷ್ಟು ದಿವಸ ಆಯ್ತು? ಒಂದ್ 3 ತಿಂಗಳ 4 ತಿಂಗಳ ಆತ್ರಿ. ಜೂನ್ದಾಗ ಬಂದಿವ್ರಿ ಈ ಮನಿಗ್ರಿ. ಬಂದಾಗ್ಲಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ? ಹ್ಞೂನ್ರಿ. ಈ ಮನೆ ಬಾಗಿಲು ಯಾವ ಕಡೆಗಿದೆ? ದಿಕ್ಕು ಯಾವ ಕಡೆ ಇದು? ಇದು ಪೂರ್ವಕ್ಕೆ ಐತ್ರಿ, ಮುಖ ಪೂರ್ವಕ್ಕೆ. ಈ ಹಿಂದೆ ಮೊದಲಿದ್ದ ಸ್ಥಳ ಯಾವುದು? ಆ ಕಡೆ ಅಂದ್ರ ಉತ್ತರಕ್ಕೆ ಮುಖ ಮಾಡಿತ್ರಿ. ಅದ ಉತ್ತರದ ಮೊದಲಿದ್ದು ಉತ್ತರಾಭಿಮುಖ, ಈಗಿರೋದು ಪೂರ್ವಾಭಿಮುಖ. ಹ್ಞೂನ್ರಿ. ಪೂರ್ವಾಭಿಮುಖ ಉತ್ತರಾಭಿಮುಖ ಎರಡಕ್ಕೂ ತೊಂದರೆ ಇಲ್ಲ, ಎರಡೂ ಕರೆಕ್ಟಾಗೇ ಇದೆ. ಇನ್ನು ಎರಡನೇದು, ನಿಮ್ಮ ಗ್ರಹಗತಿಗಳಿಗೂ ಈ ಮನೆ ವ್ಯತ್ಯಾಸಕ್ಕೂ ಮನೆಗೂ ಏನು ಸಂಬಂಧ ಇಲ್ಲ. ನಿಮ್ಮ ಗ್ರಹಗತಿಗಳು ನಿಮ್ಮ ದೇಹದ ಮೇಲೆ ಪರಿಣಾಮದಿಂದ ಸ್ವಲ್ಪ ನಿಮ್ಮ ಆರೋಗ್ಯ ಕೆಡ್ತಿರಬಹುದು. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯ ಸರಿ ಹೋಗಬೇಕಾದ್ರೆ ಇನ್ನು ಬರ್ತಕ್ಕಂತಹ ಈ ಒಂದು ಮೇ ತಿಂಗಳವರೆಗೂ ಹಾಗೇ ಇರುತ್ತೆ. ಬರುವ ಮೇ ಮಾಸದವರೆಗೂ, ಮೇ ತಿಂಗಳವರೆಗೂ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಿರುತ್ತೆ. ಇದಕ್ಕೆ ನೀವು ಭಯ ತಂದ್ಕೊಳ್ಳೋದು ಬೇಡ. ನಿಮ್ಮ ಮನಸ್ಸಲ್ಲಿ ಈ ಮನೆಯಿಂದ ಹಿಂಗಾಗ್ತಿದೆ ಅಂತ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಈಗಷ್ಟೇ ಮನೆ ಬದಲಾಯಿಸಿದ್ದೀರಿ. ಪುನಃ ಇಂತಹ ಪರಿಸ್ಥಿತಿ ಬಂದಾಗ ನೀವು ಯಾವ ಮನೆಗೆ ಹೋದ್ರೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಯಾಕೆ ಅಂದರೆ ಇದು ಮನೆಯಿಂದ ಬರ್ತಿರ್ತಕ್ಕಂಥದ್ದಲ್ಲ, ನಿಮ್ಮ ದೇಹದಲ್ಲಿ ಆಗ್ತಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳು.
ಇದಕ್ಕೆ ಸರಿಯಾದ ವೈದ್ಯರ ಸಲಹೆ, ಸ್ವಲ್ಪ ಮಟ್ಟಿಗೆ ದೇಹಕ್ಕೆ ಮೆಡಿಸಿನ್ಸು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸ. ನನಗೇನು ಆಗಲ್ಲ, ಸಣ್ಣ ಪುಟ್ಟ ಪರಿಹಾರ ನಾನು ಸರಿಪಡಿಸ್ಕೊಳ್ತೀನಿ ಅನ್ನೋ ಮನಸ್ಸು ಬಂದುಬಿಟ್ರೆ ಇದೇ ಮನೆಯಲ್ಲಿ ನೆಮ್ಮದಿ ಕಾಣ್ತೀರಿ. ಇಲ್ಲ ಅಂದರೆ ಈ ಮನೆ ನರಕವಾಗಿ ಕಾಣ್ತೀರಿ. ಆದಷ್ಟು ಎಚ್ಚರಿಕೆಯಿಂದಿರಿ, ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಸಣ್ಣ ಪುಟ್ಟ ಪರಿಹಾರದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗಣಪತಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಹಾಗಾಗಿ ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಳೆ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಆ ಮಾಲೆ ಕೊಟ್ಬಿಡಿ. ಫಸ್ಟು ಮಾಲೆಗಳು ಹಾಕೋಣ. ಓಂ ಮಹಾಗಣಾಧಿಪತಿಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸಂಕಷ್ಟರ ಮಹಾಗಣಪತಿ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಗಣಪತಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೂ ಸಹಿತ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆರತಿನೋ ಅಥವಾ ನಿಮಗೆ ಸಾಧ್ಯವಾದರೆ ಒಂದಷ್ಟು ಬಿಳಿ ಎಕ್ಕದ ಹೂವು ಜೊತೆಗೆ ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ಬಿಳಿ ಎಕ್ಕದ ಹೂವಿನಿಂದ ಒಂದು ಮಾಲೆಯನ್ನು ಮಾಡಿ ಆ ಮಾಲೆಯನ್ನು ಗಣಪನಿಗೆ ಅರ್ಪಣೆ ಮಾಡುವಂತಹ ಕಾಯಕ ನಿಮ್ಮದಾಗಿರಲಿ. ಅದರಿಂದ ಖಂಡಿತ ಸಾಕಷ್ಟು ಒಳ್ಳೆಯ ಹೆಸರನ್ನು ಮಾಡ್ಬೋದು. ಅಂದರೆ ಗಣಪನ ಅನುಗ್ರಹಕ್ಕೆ ಪಾತ್ರರಾದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಯಶಸ್ಸಿರುತ್ತೆ. ಜೊತೆಗೆ ಇವತ್ತಿನ ದಿವಸ ಗಣಪನಿಗೆ ಗರಿಕೆಯಿಂದ ಮಾತ್ರ ಅಲ್ಲ, ಗರಿಕೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳು, ನಾನಾ ಪುಷ್ಪಗಳು. ಹೆಣ್ಣು ಮಕ್ಕಳು ಇತ್ತೀಚೆಗೆ ಹೂ ಕಟ್ಟೋದು ಸಹಿತ ಮರೆತು ಹೋಗ್ತಾ ಇದ್ದೀರಿ. ಅಂದರೆ ನಿಮ್ಮ ಕೆಲಸದ ಒತ್ತಡ ಆಗಿದೆ. ಕೆಲಸದ ಒತ್ತಡ ಇದ್ದರೂ ಹೆಣ್ಣು ಮಕ್ಕಳು ಹೂ ಕಟ್ಟೋದು ಮತ್ತು ಲಕ್ಷಣವಾಗಿ ದೇವರಿಗೆ ಅಲಂಕಾರ ಮಾಡೋದು, ರಂಗೋಲಿ ಹಾಕೋದು ಮತ್ತು ಇಂಥ ದಿನಗಳಲ್ಲಿ ಉಪವಾಸ ಇದ್ದು ದೇವರಿಗೆ ಒಂದು ಪ್ರಾರ್ಥನೆ ಮಾಡುವಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿರುತ್ತೆ. ಗಣಾನಾಂತ್ವಾ ಗಣಪತಿಗುಂ ಬಭಾಮಹೇ ಕವಿಂ ಕವೀನಾನುಪಮಷ್ಟಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನುಷ್ಠನ್ಮನ್ನೋ ತಪಸ್ಸೀದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಓಂ ಸುಮಕಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಶ್ಚಂದ್ರಾಯ ನಮಃ.
ಏ